पहले जी मेरी गर्दन और पीठ में बड़ा दर्द रहता था, पर योग करने से दर्द से मुक्ति मिल गई। देखो जी, हर समय हमें अलर्ट रहना होता है और योग करने से शरीर फिट रहता है। और जी घंटों ड्राइव करना आसान काम नहीं होता, पर जब से मैंने योग करना शुरू किया है तब से मेरे घुटनों और कंधों में दर्द नहीं होता। थैंक यू सर। सारा दिन खड़े रहने से मेरे घुटने और पैरों में दर्द रहता था, पर जब से मैंने योग किया इससे मुझे निजात मिल गई। योग अलाइनमेंट को सही करता है और व्यवसाय संबंधी सारे हेल्थ प्रॉब्लम को दूर करता है। आप किसी भी व्यवसाय में हो, कहीं भी हो, आप योग के नियमित अभ्यास से संतुलित रहेंगे, स्वस्थ रहेंगे। स्कंद चक्र क्रिया कंधे की जकड़न को खत्म करने में लाभदायक है। ताड़ासन मांसपेशियों के संकुचन को दूर करने में सहायक है। कटी चक्रासन कमर को लचीला बनाता है तथा श्वसन संबंधी विकारों को दूर करने में सहायता प्रदान करता है। अर्धुष्ट्रासन कमर दर्द को दूर करने में सहायता प्रदान करता है। शशकासन मानसिक शांति बढ़ाने में सहायता प्रदान करता है। उत्तान मंडूकासन फेफड़ों की कार्यक्षमता बढ़ाता है एवं गर्दन तथा कमर दर्द को दूर करने में सहायता प्रदान करता है। कपालभाति कफ संबंधित विकारों को दूर करने में लाभदायक है। अनुलोम विलोम से रोग प्रतिरोधक क्षमता बढ़ती है। नियमित रूप से योग अभ्यास करने से शारीरिक क्षमता और मानसिक दृढ़ता प्रदान करते हैं। योग अभ्यास करने से जो कामकाज में तनाव महसूस करते हैं उसको हम दूर कर सकते हैं। नियमित रूप से योग अभ्यास करें, अपने कामकाज में यशस्वी बने। करे सब योग। ವೀಕ್ಷಕರೇ ನಮಸ್ಕಾರ. ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಂತ ಸ್ವಾಗತ. ಯೋಗ ಅಂತಕ್ಕಂಥದ್ದು ಭಾರತ ಜಗತ್ತಿಗೆ ನೀಡಿರತಕ್ಕಂಥ ಅತ್ಯುತ್ತಮ ಕೊಡುಗೆಗಳಲ್ಲಿ ಒಂದು. ಪ್ರತಿ ವರ್ಷ ಜೂನ್ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸೋದು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಭಾರತ ಸರ್ಕಾರದ ನಿರಂತರ ಪ್ರಯತ್ನದ ಫಲವಾಗಿ ವಿಶ್ವಸಂಸ್ಥೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಹೇಳಿ ಘೋಷಣೆ ಮಾಡಿತು. ಯಾತಕ್ಕೆ ಜೂನ್ 21ನೇ ತಾರೀಕಿಗೆ ಘೋಷಣೆ ಮಾಡಿತು, ಬೇರೆ ದಿವಸ ಯಾತಕ್ಕೆ ಮಾಡಲಿಲ್ಲ ಅಂತಕ್ಕಂಥ ಪ್ರಶ್ನೆ ಶ್ರೀಸಾಮಾನ್ಯರಲ್ಲಿ ಹೇಳುತ್ತೆ. ಅದಕ್ಕೆ ಮುಖ್ಯವಾದ ಒಂದು ಕಾರಣನೂ ಕೂಡ ಇದೆ. ಏನು ಅಂತ ಹೇಳಿದ್ರೆ, ಜೂನ್ 21ನೇ ತಾರೀಕಿದೆಯಲ್ಲ, ಅವತ್ತು ಅತ್ಯಂತ ದೀರ್ಘ ಹಗಲು ಇರತಕ್ಕಂಥ ದಿನ. ಅಂದ್ರೆ ಸೂರ್ಯನ ಬೆಳಕು ಜಾಸ್ತಿ ಹೊತ್ತು ಇರತಕ್ಕಂಥ ದಿನಗಳಲ್ಲಿ ಜೂನ್ 21 ಒಂದು. ಸೂರ್ಯನಿಗೂ ಮತ್ತು ಯೋಗಕ್ಕೂ ಅವಿನಾಭಾವ ಸಂಬಂಧ ಇದೆ. ಸೂರ್ಯ ನಮಸ್ಕಾರ ಅಂತ ನಾವೇನು ಮಾಡ್ತೀವಲ್ಲ, ಅದು ಕೂಡ ಯೋಗದ ಒಂದು ಭಾಗ. ಹೀಗಾಗಿ ಜೂನ್ 21 ಪ್ರಶಸ್ತವಾದ ದಿನ ಅಂತ ಹೇಳಿ ಅವತ್ತು ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸ್ತಾ ಇದ್ದೇವೆ. ನಾವಷ್ಟೇ ಅಲ್ಲ, ಜಗತ್ತಿನ ಹಲವಾರು
ರಾಷ್ಟ್ರಗಳಲ್ಲಿ ಕೂಡ ಯೋಗವನ್ನು ಈಗ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಯೋಗದ ಮಹಿಮೆಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಅದರ ಮಹತ್ವವನ್ನು ತಿಳ್ಕೊಂಡಿದ್ದಾರೆ. ಆದರೆ ಹಿತ್ತಲ ಗಿಡ ಮುದ್ದಲ್ಲ ಅನ್ನೋ ಹಾಗೆ ಭಾರತೀಯರಲ್ಲೇ ಕೂಡ ಇದ್ರ ಬಗ್ಗೆ ಒಂದು ನಿರಾಸಕ್ತಿ ಇದೆ. ನಾವು ಈ ಯೋಗವನ್ನು ಯಾತಕ ಮಾಡಬೇಕು, ಹೇಗೆ ಮಾಡಬೇಕು, ಈ ಯೋಗದಲ್ಲಿ ಒಂದು ವೈಜ್ಞಾನಿಕ ನೆಲೆಗಟ್ಟೆ ಏನಾರ ಇದೆಯಾ ಅಂತ. ಯೋಗ ಅಂದರೆ ಏನು ಅಂತ ಹೇಳಿದ್ರೆ ಸಂಸ್ಕೃತದ ಪದ, ಅದು ಎರಡನ್ನು ಒಗ್ಗೂಡಿಸ್ತಕ್ಕಂಥದ್ದು ಯೋಗ. ಏನು ಒಗ್ಗೂಡಿಸುತ್ತೆ ಅಂತ ಹೇಳಿದಾಗ ನಮ್ಮ ಮನಸ್ಸನ್ನು ಮತ್ತು ದೇಹವನ್ನು ಸಮತೋಲನವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಅಭ್ಯಾಸ ಯಾವ್ದಾರ ಇದ್ರೆ ಅದು ಯೋಗ ಅಂತ ಹೇಳ್ತಾರೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲ ಕಡೆನೂ ಸಾಮೂಹಿಕ ಯೋಗ ಪ್ರದರ್ಶನಗಳು ನಡೀತಾ ಇತ್ತು. ಆದರೆ ಈ ಸಾರಿ ಏನಾಗಿದೆ, ಇಡೀ ಜಗತ್ತೇ ಮಹಾಮಾರಿ ಕೊರೋನಾದ ಕಬಂಧ ಬಾಹುಗಳಲ್ಲಿ ಸಿಲುಕೋಗಿದೆ. ಈ ನಿಟ್ಟಿನಲ್ಲಿ ಸಾಮೂಹಿಕ ಪ್ರದರ್ಶನಗಳು ನಡೀತಿಲ್ಲ. ಆದರೂ ಕೂಡ ಆಯುಷ್ ಸಚಿವಾಲಯ ಎಲ್ಲರಿಗೂ ಯೋಗವನ್ನು ತಲುಪಿಸಬೇಕು ಅನ್ನುವ ನಿಟ್ಟಿನಲ್ಲಿ ಮನೆ ಮನೆಯಲ್ಲೇ ಯೋಗವನ್ನು ಮಾಡಿಸೋದ್ರ ಬಗ್ಗೆ, ಮನೆಯಲ್ಲಿ ಯೋಗ ಹಾಗೂ ಕುಟುಂಬದೊಂದಿಗೆ ಯೋಗ ಅನ್ನುವ ಧ್ಯೇಯ ವಾಕ್ಯದೊಂದಿಗೆ ಇದನ್ನ ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ. ಮನೆಯಲ್ಲಿ ಯೋಗ ಮಾಡೋದ್ರಿಂದ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯೋಗದ ಅಂದರೆ ಬರೀ ಕೇವಲ ಆಸನಗಳು ಮಾತ್ರನ ಅಥವಾ ಯೋಗಕ್ಕೆ ಬೇರೆ ಏನಾದರೂ ವಿಶೇಷವಾಗಿರ್ತಕ್ಕಂಥ ಅರ್ಥ ಇದೆಯಾ, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಇವತ್ತು ಯೋಗದ ಒಂದು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮೊಂದಿಗೆ ಯೋಗ ಅನುಸಂಧಾನ ಸಂಸ್ಥಾನದಲ್ಲಿ ಸಂಶೋಧನಾ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ಮಂಜುನಾಥ್ ಅವರು ಹಲವಾರು ಅಂತಾರಾಷ್ಟ್ರೀಯ ಮಟ್ಟದ ಯೋಗ ನಿಯತಕಾಲಿಕೆಗಳ ಸಂಪಾದಕರಾಗಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಆಯುರ್ವೇದ ತಜ್ಞರಾಗಿರ್ತಕ್ಕಂಥ, ಆಯುರ್ವೇದ ವೈದ್ಯರಾಗಿರ್ತಕ್ಕಂಥ ಹಾಗೂ ಯೋಗವನ್ನು ಕೂಡ ಅದರ ಜೊತೆಗೆ ಅಭ್ಯಾಸವನ್ನು ಮಾಡಿ ತರಬೇತಿ ನೀಡ್ತಿರ್ತಕ್ಕಂಥ ಪಾವನಿ ವಿಜಯರಾಜೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೊಮ್ಮೆ ನಮ್ಮ ಜೊತೆಗೆ ಇವತ್ತು ಯೋಗ ಅನುಸಂಧಾನ ಸಂಸ್ಥಾನದಲ್ಲಿ ವೈದ್ಯಕೀಯ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ನಾಗರತ್ನ ಅವರು ಇವತ್ತು ನಮ್ಮ ಜೊತೆಗೆ ಆನ್ಲೈನ್ನಲ್ಲಿ, ಅಂದರೆ ಆಧುನಿಕ ತಂತ್ರಜ್ಞಾನದ ಬಳಕೆ ಅಂದರೆ ನಾವು ಡಿಜಿಟಲ್ ಮಾಧ್ಯಮದ ಮೂಲಕ ನಮ್ಮೊಂದಿಗೆ ಸೇರ್ತಾರೆ. ಅವರು ಕೂಡ ಕಾರ್ಯಕ್ರಮದ ಉದ್ದಕ್ಕೂ ನಮ್ಮ ಜೊತೆಗಿರ್ತಾರೆ, ನಮ್ಮ ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮೊದಲನೇದಾಗಿ ಮಂಜುನಾಥ್ ಅವರೇ, ಯೋಗ ಅಂದರೆ ಏನು ಅಂತಕ್ಕಂಥದ್ದು ಬಂದಾಗ ಇವತ್ತು ಕರೋನಾ ಇದೆ. ಯೋಗ ನಮ್ಮಲ್ಲಿ ಒಂದು ರೀತಿಯಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಮತೋಲನದ ಸ್ಥಿತಿಯಲ್ಲಿಡುತ್ತೆ. ನಮ್ಮಲ್ಲಿ ಹೆಚ್ಚಿನ ರೋಗ ನಿರೋಧಕ ಶಕ್ತಿಯನ್ನು ತರುತ್ತೆ, ನಮ್ಮ ಶರೀರಕ್ಕೆ ಬಲವನ್ನು ಕೊಡುತ್ತೆ. ಈ ರೀತಿ ಎಲ್ಲ ಒಂದು ಇದೆ. ಅದೇ ಮಟ್ಟದಲ್ಲಿ ಯೋಗದಿಂದ ಏನು ಪ್ರಯೋಜನ ಇಲ್ಲ, ಯೋಗ ಮಾಡೋದ್ರಿಂದ ಆಗ್ತಕ್ಕಂಥ ಉಪಯೋಗಕ್ಕಿಂತ ಅನಾಹುತವೇ ಜಾಸ್ತಿ ಅಂತಕ್ಕಂಥ ವಾದಗಳು ಕೂಡ ಇದೆ. ಈ ಒಂದು ಯೋಗಕ್ಕೆ ಯಾವ ರೀತಿಯ ವೈಜ್ಞಾನಿಕ ನೆಲೆಗಟ್ಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಯೋಗ ಅಂದರೆ ಏನು ಅನ್ನೋದನ್ನ ಮುಖ್ಯವಾಗಿ ತಿಳಿಸ್ಬೇಕಾದ್ರೆ. ಮೊದಲು ಎಲ್ಲ ವೀಕ್ಷಕರಿಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಇದೊಂದು ವಿಶೇಷವಾದಂಥ ದಿನ. ನೀವು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ರಿ ಈಗ. ಬಟ್ ಪ್ರತಿಯೊಂದು ಒಬ್ಬ ಜನಸಾಮಾನ್ಯರ ವಿಷಯವನ್ನು ತೆಗೆದುಕೊಂಡ್ರೆ ಪ್ರತಿಯೊಂದು ತುಂಬ ಮುಖ್ಯವಾದಂಥದ್ದು. ನಾವು ತುಂಬ ಸುಲಭವಾಗಿ ಹೇಳ್ಬಿಡ್ತೀವಿ, ಯೋಗ ಮಾಡೋದ್ರಿಂದ ನಿಮ್ಮ ದೇಹ ಮತ್ತು ಮನಸ್ಸು ಒಂದು ಸಮತೋಲನ ರೀಚ್ ಆಗುತ್ತೆ ಅಂತ. ಬಟ್ ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ದೇಹದಲ್ಲಿ ಮತ್ತು ಮನಸ್ಸನ್ನು ನಾವು ಮಾಪನ ಮಾಡೋಕ್ಕಾಗತ್ತಾ, ಅದನ್ನು ತೋರಿಸೋಕ್ಕಾಗತ್ತಾ, ಈಗಿನ ಪ್ರಪಂಚಕ್ಕೆ ಏನು ಒಂದು ವೈಜ್ಞಾನಿಕ ಮಾಹಿತಿ ಅಂತ ಕೇಳ್ತಾರೆ ಅದನ್ನು ಕೊಡೋಕ್ಕಾಗತ್ತಾ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಸಾಕಷ್ಟು ವರ್ಷಗಳಿಂದ ಇತ್ತು. ನಾವು ಹೇಳ್ತೀವಿ ಯೋಗ ಒಂದು 5000 ವರ್ಷಕ್ಕಿಂತೂ ಹಳೆಯ ಒಂದು ಪರಂಪರೆ ಮತ್ತು ಸಂಸ್ಕೃತಿ ಅಂತ. ಬಟ್ ಹಾಗಿದ್ರೆ ನಾವೊಂದು 100 ವರ್ಷಗಳಲ್ಲಿ ಮಾತ್ರ ಈ ಒಂದು ವೈಜ್ಞಾನಿಕ ಮಾಹಿತಿಯನ್ನು ಪಡೆಯೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಹಾಗಿದ್ರೆ ಮೊದಲು ಇದು ವೈಜ್ಞಾನಿಕವಾಗಿ ಇರಲೇ ಇರಲಿಲ್ವಾ, ಇವಾಗ ಮಾತ್ರ ನಾವು ವೈಜ್ಞಾನಿಕತೆಯನ್ನು ತಂದಿದ್ದೀವಾ ಅಂತ ಪ್ರಶ್ನೆ ಕೇಳಿದಾಗ ಉತ್ತರ ತುಂಬ ಸುಲಭವಾಗಿ ಸಿಗುತ್ತೆ. ಯೋಗ ಅನ್ನೋದು ಒಂದು ತುಂಬ ವೈಜ್ಞಾನಿಕ ಚೌಕಟ್ಟಿನಲ್ಲಿ ಮಾಡಿರತಕ್ಕಂಥ ಒಂದು ಶಾಸ್ತ್ರ. ಯೋಗ ಶಾಸ್ತ್ರ ಅಂತ ಹೇಳುತ್ತೆ. ಶಾಸ್ತ್ರ ಅಂತ ಹೇಳೋದು ಇದು ಯಾವ ಯಾವ ಬೇರೆ ಬೇರೆ ಒಂದು ವಸ್ತುಗಳು ಬೇಕೋ ಒಂದು ಕೆಲಸವನ್ನು ಮಾಡೋಕ್ಕೆ ಅದನ್ನು ಸಂಪೂರ್ಣವಾಗಿ ಕೂಡಿಸಿದಾಗ ಅದೊಂದು ಶಾಸ್ತ್ರ ಆಗುತ್ತೆ. ಯೋಗವು ಅದೇ ರೀತಿ ಒಂದು ದೇಹ ಮತ್ತು ಮನಸ್ಸು ಎರಡನ್ನ ಸಂಬಂಧಪಟ್ಟಿದ್ದ ವಿಷಯ ಅಷ್ಟೇ ಅಲ್ಲ, ಸಾಕಷ್ಟು ದೇಹ ಮನಸ್ಸು ಮತ್ತು ಆಧ್ಯಾತ್ಮಿಕತೆ ಈ ಮೂರನ್ನು ಸೇರಿಸತಕ್ಕಂಥ ಒಂದು ವಸ್ತು ಆಗಿರೋದ್ರಿಂದ ಇದನ್ನು ಒಂದು ಸಂಪೂರ್ಣ ವೈಜ್ಞಾನಿಕ ಪದ್ಧತಿ ಅಂತ ಕರೆದಿದ್ದಾರೆ. ನಾವೇನು ಮಾಡ್ತೀವಿ, ಇದನ್ನು ಬೇಸಿಕಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಎಕ್ಸ್ಪೆರಿಮೆಂಟ್ಸು ರಿಸರ್ಚ್ ಅಂತ ಮಾಡಿದಾಗ ತುಂಬ ಸುಲಭವಾಗಿ ನಮಗೆ ಗೊತ್ತಾಗುತ್ತೆ. ಈ ವಿಷಯಗಳನ್ನು ನಾವು ಮಾಪನ ಮಾಡ್ಬೋದು, ಅಟ್ಲೀಸ್ಟ್ ಕೆಲವು ವಿಷಯಗಳನ್ನು ತುಂಬ ಸುಲಭವಾಗಿ ತಿಳ್ಕೋಬೋದು ಅಂತ ನಾನು ಇದರ ಬಗ್ಗೆ. ಯೋಗ ಮತ್ತು ಆಧ್ಯಾತ್ಮದ ಬಗ್ಗೆ ಮತ್ತೆ ಮಾತಾಡೋಣ ಮಂಜುನಾಥ್ ಅವರೇ. ಈಗ ಮೇಡಮ್ ಅವರೇ, ನೀವು ವೈದ್ಯರಾಗಿದ್ದೀರಿ,
ಈ ವೈದ್ಯರಾಗಿದ್ರು ಕೂಡ ಆಯುರ್ವೇದವನ್ನ ನೀವು ಅಭ್ಯಾಸ ಮಾಡ್ತಾ ಇದ್ದೀರಿ, ಈ ಆಯುರ್ವೇದದಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದೀರಿ. ಇದ್ರ ಜೊತೆಗೆ ನೀವು ಯೋಗವನ್ನು ಕೂಡ ಅಭ್ಯಾಸ ಮಾಡ್ತಾ ಇದ್ದೀರಿ, ಯೋಗದ ತರಬೇತಿಯನ್ನು ಕೂಡ ಕೊಡ್ತಾ ಇದ್ದೀರಿ. ಈ ಎರಡರ ನಡುವೆ ಯಾವ ರೀತಿಯ ಒಂದು ಸಾಮರಸ್ಯ ಇದೆ? ಮುಖ್ಯವಾಗಿ ಇವತ್ತು ನಾವು ಕೊರೋನಾ ಏನು ಪರಿಸ್ಥಿತಿಯನ್ನು ಎದುರಿಸ್ತಾ ಇದೀವಲ್ಲ, ಇವತ್ತು ಬಹುತೇಕ ಜನರು ಭಯದಿಂದನೇ ತಾವು ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಆ ಭಯದಿಂದ ಅವರಲ್ಲಿ ಕಾಯಿಲೆಯ ಉಲ್ಬಣತೆ ಜಾಸ್ತಿ ಆಗ್ತಾ ಇದೆ, ಭಯದಿಂದ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಿದೆ ಅಂತಕ್ಕಂಥ ಮಾತುಗಳು ಕೂಡ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ? ಇದಕ್ಕೆ ಏನಾರ ಇದರೊಳಗೆ ಪ್ರಾಣಾಯಾಮ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಯೋಗ ಮತ್ತು ಇದ್ರ ಬಂದಾಗ ನಾವು ಆಯುರ್ವೇದ ತಂದಂತಹ ಸಂದರ್ಭದಲ್ಲಿ ಬಹಳಷ್ಟು ಜನಕ್ಕೆ ಉಸಿರಾಟದ ಸಮಸ್ಯೆಯಿಂದ ಈ ಕೊರೋನಾ ಇದಾಗ್ತಾ ಇದೆ. ಈ ನೆಲೆಗಟ್ಟಿನಲ್ಲಿ ನಮಗೆ ಈ ಪ್ರಾಣಾಯಾಮ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸಹಕಾರಿಯಾಗುತ್ತೆ, ಮತ್ತೆ ಆಯುರ್ವೇದ ಮತ್ತು ಯೋಗ ಇದೆರಡರ ನಡುವೆ ಇರತಕ್ಕಂತಹ ತಾಳಮೇಳ ಏನು ಅಂತ? ಮೊದಲನೇದಾಗಿ ಸ್ವಾಸ್ಥ್ಯ ಸ್ವಸ್ಥರಕ್ಷಣಂ ಆತುರಸ್ಯ ರೋಗ ಉಪಶಮನಂ ಚ ಅಂತ ಹೇಳ್ತೀವಿ. ಏನಂದ್ರೆ ಸ್ವಸ್ಥಸ್ಯ ಸ್ವಸ್ಥ ರಕ್ಷಣಂ, ಆರೋಗ್ಯವಂತನಲ್ಲಿ ಅವನ ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ನಮ್ಮ ಪೂರ್ವಿಕರು ಮೊದಲು ಈ ತರ ಹೊಸ ಹೊಸ ರೀತಿಯಾದ ಒಂದು ಡಿಸೀಸಸ್ಗೆ ಹೇಗೆ ನಮ್ಮ ದೇಹನ ಬಲಪಡಿಸ್ಕೊಂತಾ ಹೋಗ್ಬೇಕು ಅಂತ ಹೇಳ್ತಾ ಬಂದಿದ್ದಾರೆ. ಆತುರಸ್ಯ ರೋಗ ಉಪಶಮನಂ ಚ ಅಂದ್ರೆ ರೋಗ ಬಂದವನಿಗೆ ಚಿಕಿತ್ಸೆ ಕೊಡೋದು ಸೆಕೆಂಡರಿ, ಆದ್ರೆ ಫಸ್ಟ್ ಆರೋಗ್ಯವಂತನು ಆರೋಗ್ಯವಾಗಿ ಹೇಗಿರ್ಬೇಕು ಅಂತ ಹೇಳ್ತಾ ಬಂದಿದ್ದಾರೆ. ಇದರಲ್ಲಿ ಯೋಗನು ಒಂದು ಭಾಗವಾಗಿ ಅಳವಡಿಸ್ಕೊಂಡಿದ್ದಾರೆ ಅವರು. ಈ ಯೋಗದ ಒಂದು ಭಾಗವಾಗಿ ತಗೊಳ್ಳೋದಾದ್ರೆ ಪ್ರಾಣಾಯಾಮ ಖಂಡಿತವಾಗ್ಲೂ ನಮ್ಮ ದೇಹನ ಸುಸ್ಥಿತಿಯಲ್ಲಿ ಇಡಕ್ಕೆ ಬಹಳ ಉಪಯೋಗ ಆಗುತ್ತೆ. ಹೇಗೆ ಅಂದ್ರೆ ಪ್ರಾಣಾಯಾಮ ಅಂದ್ರೆ ಬರೀ ಉಸಿರಾಟ ಆಡೋದೊಂದೇ ಅಲ್ಲ, ನಾವು ಒಂದು ಆಕ್ಸಿಜನ್ನ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ನ ಬಿಡೋ ಒಂದು ಕ್ರಿಯೆ ಮಾತ್ರನೇ ಅಲ್ಲ, ಪಂಚ ಪ್ರಾಣಗಳನ್ನು ಪಂಚ ಜ್ಞಾನೇಂದ್ರಿಯಗಳನ್ನು ನಮ್ಮ ಹತೋಟಿಯಲ್ಲಿ ಹೇಗೆ ಕಾಪಾಡ್ಕೋಬಹುದು ಅನ್ನೋದ ಒಂದು ವಿಷಯ ಪ್ರಾಣಾಯಾಮದಲ್ಲಿ ಇದೆ. ಇದನ್ನ ಮಾಡ್ತಾ ಬರೋದ್ರಿಂದ ನಮ್ಮ ರೆಸ್ಪಿರೇಟರಿ ಟ್ರ್ಯಾಕ್ ಅಲ್ಲಿರೋ ಅಂತ ಕೆಲವು ವೈರಸ್ ಬ್ಯಾಕ್ಟೀರಿಯಾಸ್ ಕ್ಲಿಯರ್ ಆಗುತ್ತೆ. ಯಾಕೆಂದ್ರೆ ಜಾಸ್ತಿ ಆಮ್ಲಜನಕನ ಪೂರೈಕೆ ಮಾಡ್ಕೋಬಹುದು. ಆಮೇಲೆ ಆ ಉಸಿರಾಟದ ಒಂದು ಗಮನ ತಗೊಂಡಾಗ ನಾವು ಹೇಗೆ ಉಸಿರಾಡ್ತಿದೀವಿ, ಅದು ಹೇಗೆ ಒಳಗಡೆ ಹೋಗ್ತಿದೆ ಅಂತ ತಗೊಂಡಾಗ ಒಂದು ಕಾನ್ಸಂಟ್ರೇಷನ್ ಬರುತ್ತೆ ನಮಗೆ. ಇದು ನಮ್ಮ ಮೆದುಳಿನ ಶಕ್ತಿ ಇಂಪ್ರೂವ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಉಸಿರಾಟ ಮಾಡುವಾಗ ಇದು ಉಸಿರಾಟ ಅನ್ನೋದು ಪ್ರಾಣಾಯಾಮದ ಒಂದು ಭಾಗ ಅಷ್ಟೇ. ನಾನು ಹೇಳ್ದಂಗೆ ಪಂಚ ಪ್ರಾಣಗಳು ಹಾಗೂ ಪಂಚ ಕರ್ಮೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಎಲ್ಲಾ ಸೇರಿ ನಾವು ಪ್ರಾಣಾಯಾಮನ ಇನ್ಕ್ಲೂಡ್ ಮಾಡ್ಕೋಬಹುದು. ಅಂದ್ರೆ ಇದರಿಂದ ನಮ್ಮಲ್ಲಿ ಆತ್ಮಶಕ್ತಿ ಹೆಚ್ಚಾಗುತ್ತೆ, ಜೊತೆಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಈಗ ನಾಗರತ್ನ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ನಾಗರತ್ನ ಅವರು ನಮಗೆ ಈ ವೈದ್ಯಕೀಯ ಈ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನದಲ್ಲಿ ವೈದ್ಯಕೀಯ ನಿರ್ದೇಶಕರಾಗಿದ್ದಾರೆ. ಯೋಗ ಮತ್ತು ವೈದ್ಯಕೀಯ ಹೇಗೆ ಒಂದಕ್ಕೊಂದು ತಾಳ್ಮೇಳವಾಗುತ್ತೆ, ಯೋಗದಿಂದ ಹೇಗೆ ಚಿಕಿತ್ಸೆಯನ್ನು ಕೊಡಬಹುದು ಅನ್ನುವ ವಿಚಾರಗಳನ್ನ ನಾವು ಅವರ ಹತ್ರ ತಗೋಣ. ನಮಸ್ಕಾರ ಮೇಡಮ್. ಈಗ ಯೋಗ ನಾವು ನೋಡ್ತಾ ಬಂದ್ರೆ ಅನೇಕ ಅನಾರೋಗ್ಯಗಳ ಬಗ್ಗೆ ನಾವು ಸಾಕಷ್ಟು ಕಷ್ಟಪಡ್ತಾ ಇದ್ದೀವಿ. ನಾವು ಮೊದ್ಲು ಅನ್ಕೊಂಡ್ವಿ ಬರೀ ನಮ್ಗೆ ಬೇಕಾಗಿರೋ ಇನ್ಫೆಕ್ಷನ್ಸು, TB, ಪೋಲಿಯೋ ಇದೆಲ್ಲ ಹೊರಟೋಯ್ತು, ಇನ್ಮೇಲೆ ನಮ್ಗೆ ಕ್ರಿಮಿಜನ್ಯ ಕಾಯಿಲೆಗಳು ಬರೋದೇ ಇಲ್ಲ, ಇನ್ನು ನಮ್ಗೆ ಒಂದೇ ಒಂದು ಉಳ್ಕೊಂಡಿರೋದಪ್ಪ ಡಯಾಬಿಟೀಸು, ಹೈಪರ್ ಟೆನ್ಷನು, ಹಾರ್ಟ್ ಡಿಸೀಸು ಇತ್ಯಾದಿ ಜೀವನ ಶೈಲಿಗೆ ಸಂಬಂಧಪಟ್ಟಿದ್ದ ಕಾಯಿಲೆಗಳು ಅಂದ್ಕೊಂಡಿದ್ವಿ. ಆದರೆ ನಮಗೆ ಒಂದು ದೊಡ್ಡ ಚಾಲೆಂಜ್ ಕೊಡ್ತಾ ಇದೆ ಈ ಕೊರೋನಾ. ಈ ಕ್ರಿಮಿಜನ್ಯವಾದ ಕಾಯಿಲೆಗಳೂ ಒಂದು ದೊಡ್ಡ ಪ್ಯಾಂಡಮಿಕ್ಕು, ಜೊತೆಗೆ ಡಯಾಬಿಟೀಸು ಇತ್ಯಾದಿಗಳು ಕೂಡ ಒಂದು ದೊಡ್ಡ ಪ್ಯಾಂಡಮಿಕ್ ಆಗಿ ಒಂದು ದೊಡ್ಡ ಚಾಲೆಂಜ್ ಆಗ್ಬೋತಿದೆ. ಇದು ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಿದ್ರೆ ನಾವು ಇದಕ್ಕೆ ಮೂಲ ಕಾರಣ ಕಡೆ ಹೋಗ್ತಾ ಇಲ್ಲ. ಕಾರಣ ಏನು ಅಂತ ವಿಜ್ಞಾನಿಗಳೇ ಕಂಡುಹಿಡಿದಿದ್ದಾರೆ. ಈ ಕಮ್ಯುನಿಕಬಲ್ ಡಿಸೀಸ್ ಇರ್ಬೋದು, ನಾನ್ ಕಮ್ಯುನಿಕಬಲ್ ಡಿಸೀಸ್ ಇರ್ಬೋದು, ಇದೆಲ್ಲದಕ್ಕೂ ಮೂಲ ಕಾರಣ ಜೀವನ ಶೈಲಿ. 20-30 ವರ್ಷದಿಂದ ರಿಸರ್ಚ್ ಆಗಿದೆ. ಮನಸ್ಸು, ಜೀವನ ಶೈಲಿಯಲ್ಲಿ 4 ಜಂಕ್ ಫುಡ್ ಅಂತ ಯಾತಕ್ಕೆ ಹೇಳ್ತೀವಿ? ಜಂಕ್ ಫುಡ್ ತಗೊಂಡ್ರೆ ಅನೇಕ ಕಾಯಿಲೆಗಳು ಬರುತ್ತೆ. ಅದರಿಂದ ನಾವು ಜಂಕ್ ಫುಡ್ ತಿನ್ನಬಾರ್ದು. ವ್ಯಾಯಾಮ ಮಾಡದೇ ಇದ್ರೆ ಒಬಿಸಿಟಿ ಬರುತ್ತೆ, ಸ್ಥೂಲಕಾಯದಿಂದ ಕಾಯಿಲೆಗಳು ಬರುತ್ತೆ. ಬ್ಯಾಡ್ ಹ್ಯಾಬಿಟ್ಸು, ಡ್ರಿಂಕಿಂಗು, ಸ್ಮೋಕಿಂಗು, ಮತ್ತು ಏನು ಕಾಲದ ಅಡಿಕ್ಷನ್ ಅಂತಂದರೆ ಯುವಕರಿಗೆ ಮುಖ್ಯವಾಗಿ ಮೊಬೈಲ್ ಅಡಿಕ್ಷನ್ನು, ಸ್ಕ್ರೀನ್ ಅಡಿಕ್ಷನ್ನು, ಯಾವಾಗಲೂ ನಿದ್ದೆ ಮಾಡೋದು, ಯಾವಾಗಲೂ ಹೇಳೋದು, ಯಾವಾಗಲೂ ಊಟ ಮಾಡೋದು, ಜಂಕ್ ಫುಡ್ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋದು, ಇದೆಲ್ಲ ಬ್ಯಾಡ್ ಹ್ಯಾಬಿಟ್ಸೇ ನಮ್ಮ ಕಾಯಿಲೆಗೆ ಕಾರಣ. ಮಾನಸಿಕ ಒತ್ತಡ, ಈಗಿನ ಕಾಲದ ಜೀವನ ಶೈಲಿ
ಎಷ್ಟು ಚಾಲೆಂಜಸ್ ಅಂದರೆ ಒತ್ತಡ, ವಿಪರೀತ, ಇದೆಲ್ಲದ ಹಿಂದೆ ಇರೋದು ಮನಸ್ಸು ಅನ್ನೋದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ಆಗೋಗಿದೆ. ಆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದಾಗ್ಲಿ, ಮನಸ್ಸನ್ನು ಸರಿ ಮಾಡ್ಕೊಳ್ಳೋದಾಗ್ಲಿ, ಮನಸ್ಸನ್ನು ರಿಪೇರಿ ಮಾಡೋದಾಗ್ಲಿ ನಾವು ವೈಜ್ಞಾನಿಕವಾಗಿ ಮಾಡ್ತಾ ಇಲ್ಲ. ಕಾಯಿಲೆ ಬಂತಪ್ಪ, BP ಬಂತು, BP ಕಡಿಮೆ ಮಾಡೋಕ್ಕೆ ಒಂದು ಮಾತ್ರೆ, ಶುಗರ್ ಕಡಿಮೆ ಮಾಡೋಕ್ಕೆ ಇನ್ನೊಂದು ಮಾತ್ರೆ. ಯಾಕೆಂತಂದರೆ ವೈಜ್ಞಾನಿಕವಾಗಿ ನಮ್ಗೆ ತುಂಬ ಚೆನ್ನಾಗಿ ಸಿಕ್ಬಿಟ್ಟಿದೆ. ಮನಸ್ಸಿಂದ ಹೇಗೆ ಏನೇನು ಕೆಮಿಕಲ್ ಬರುತ್ತೆ, ಏನೇನು ಹಾರ್ಮೋನ್ಸ್ ಬರುತ್ತೆ, ಏನೇನು ಡಿಸ್ಟರ್ಬ್ ಆಗುತ್ತೆ, ಯಾವ ಕೆಮಿಕಲನ್ನು ನಾವು ನ್ಯೂಟ್ರಲೈಸ್ ಮಾಡ್ಬೋದು, ಎಲ್ಲಿ ಏನು ಫೈಟಿಂಗ್ ನಡೀತಾ ಇದೆ ಅದನ್ನು ಹೆಂಗೆ ಬ್ಲಾಕ್ ಮಾಡ್ಬೋದು, ಇದ್ರ ಬಗ್ಗೆ ಸಾಕಷ್ಟು ಪುರಾವೆಗಳು ಬಂದಿರೋದ್ರಿಂದ ನಾವು ಅದನ್ನು ಬ್ಲಾಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ ಹೊರತು ಬುಡ ತೆಗೆದಾಕ್ತಾ ಇಲ್ಲ. ಬುಡ ತೆಗೆದಾಕೋದೇ ನಮಗೆ ಅತಿ ಅವಶ್ಯಕವಾಗಿ ಬೇಕಾಗಿರೋದು. ಇದಕ್ಕೆ ಬೇಕಾಗಿರೋದು ಯೋಗ. ಮನಸ್ಸನ್ನು ರಿಪೇರಿ ಮಾಡ್ಕೊಳ್ಳೋದು, ಮನಸ್ಸಿನ ಮೇಲೆ ಹತೋಟಿ ತಂದ್ಕೊಳ್ಳೋದು, ಮನೋ ನೈರ್ಮಲ್ಯ, ಜೀವನ ಶೈಲಿ ನಿರ್ಮೂಲವಾಗಿ ಶಾಂತವಾಗಿ ಸಮಾಧಾನವಾಗಿ ಇಟ್ಕೊಳ್ಳೋದು, ಆಹಾರದ ಮೇಲೆ ನಿಯಂತ್ರಣ, ವ್ಯಾಯಾಮದ ಮೇಲೆ ನಿಯಂತ್ರಣ, ಒತ್ತಡ ವಿರಹಿತ ಜೀವನ, ಇದೆಲ್ಲದಕ್ಕೂ ಬೇಕಾಗಿರೋದು ಮನಸ್ಸು. ಅದರಿಂದ ಮನಸ್ಸನ್ನು ನಾವು ಸರಿ ಮಾಡ್ಕೊಳ್ಳೋಕ್ಕೆ ಯೋಗ ಒಂದೇ ವಿದ್ಯೆ ನಮಗೆ ಸಾಧ್ಯ ಆಗೋದು. ಯೋಗ ಆಯುರ್ವೇದ ಮೊದಲಿಂದ ನಮ್ಗೆ ಹೇಳ್ತಾ ಬಂದಿರೋದು ಆ ಪ್ರಜ್ಞಾಪರಾಧವನ್ನು ಬಿಡು, ಮನಸ್ಸನ್ನು ಹತೋಟಿಯಲ್ಲಿಟ್ಕೋ, ಮನಸ್ಸಲ್ಲಿ ಸೆಳೆತ ಕಡಿತಗಳ ಮೇಲೆ ಹತೋಟಿಯಲ್ಲಿಟ್ಕೋ ಅಂತ ಹೇಳ್ತಾ ಬರ್ತಾ ಇದ್ರು. ಅದನ್ನು ಯಾವಾಗ ನಾವು ಕೆಡಿಸ್ಕೊಂಡ್ವಿ ಆಗ ನಮ್ಮ ಕಾಯಿಲೆಗಳೆಲ್ಲ ವೃದ್ಧಿ ಆಗ್ತಾ ಇದೆ. ಅದರಿಂದ ನಾವು ಯೋಗ ಚಿಕಿತ್ಸೆಯಲ್ಲಿ ಏನು ಮಾಡ್ತಾ ಇದ್ದೀವಿ, ಈ ಸಮಗ್ರ ಯೋಗ ಚಿಕಿತ್ಸಾ ವಿಧಾನದಲ್ಲಿ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೆ ಮೊದಲು ಮನಸ್ಸಿಗೆ ರೆಸ್ಟ್ ಕೊಡ್ತೀವಪ್ಪ. ಒತ್ತಡ ಒತ್ತಡ ಹೇಗೆ ನಿಗ್ರಹಿಸಬಹುದು ಯೋಗದಿಂದ ಮತ್ತೆ ನಾವು ಚರ್ಚೆ ಮಾಡೋಣ ಮೇಡಮ್ ನವರೇ. ಈಗ ನೀವು ನಮ್ಮ ಜೊತೆಗೆ ಈ ಆನ್ಲೈನ್ ಅಲ್ಲಿ ಅವರು ಇರ್ತಾರೆ, ಮತ್ತೆ ಅವ್ರನ್ನ ನಾವು ಚರ್ಚೆಗೆ ಅಲ್ಲಿ ಭಾಗವಹಿಸ್ತಾರೆ, ನಮ್ಮ ಜೊತೆಗೆ ಇರ್ತಾರೆ. ಈಗ ನಮಗೆ ಒಂದು ಮಂಗಳೂರಿಂದ ಒಂದು ವಿಶೇಷವಾಗಿರತಕ್ಕಂಥ ಒಂದು ವಿಡಿಯೋ ತುಣುಕನ್ನು ನಾವು ಈಗ ನೋಡೋಣ. ಅದರೊಳಗೆ ಕೋವಿಡ್ಗೆ ಸಂಬಂಧಪಟ್ಟಂತೆ ಹಾಗೂ ಯೋಗಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ತುಣುಕಿದೆ. ಅದನ್ನು ನೋಡಿ ನಂತರ ನಮ್ಮ ಚರ್ಚೆಯನ್ನು ನಾವು ಮುಂದುವರಿಸೋಣ. ಈ ಬಾರಿಯ ನಮ್ಮ ಧ್ಯೇಯ ಏನಿದೆ ಅಂತ ಹೇಳಿದ್ರೆ, ಕರೋನಾ ಹಿನ್ನೆಲೆಯಲ್ಲಿ ಮನೆಯಲ್ಲೇ ಕುಳಿತು ನಾವು ಯೋಗವನ್ನು ಕಲಿಯೋಣ, ಕುಟುಂಬದ ಸದಸ್ಯರೊಂದಿಗೆ ಯೋಗವನ್ನು ಮಾಡೋಣ ಅಂತಕ್ಕಂಥದ್ದು ಈಗ ನಮ್ಮ ಮುಂದೆ ಇರತಕ್ಕಂಥ ಒಂದು ಚಾಲೆಂಜ್, ಅಂದ್ರೆ ಸವಾಲು. ಈ ಸವಾಲನ್ನು ಹೇಗೆ ನಿಗ್ರಹಿಸಬೇಕು, ಈ ಸವಾಲನ್ನು ಹೇಗೆ ಎದುರಿಸಬೇಕು ಅನ್ನೋದಕ್ಕೆ ಈಗ ನಾವು ನೋಡ್ತಾ ಇದ್ದೀವಲ್ಲ, ಇದು ಬಹಳ ಅತ್ಯುತ್ತಮವಾಗಿರತಕ್ಕಂಥ ಒಂದು ಉದಾಹರಣೆ ಅಂತ ಅನ್ಸುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಇದರೊಳಗೆ ಆನ್ಲೈನ್ ಮೂಲಕ ಅಂದ್ರೆ ಹಲವಾರು ಸಾಮಾಜಿಕ ತಾಣಗಳು, ಮಾಧ್ಯಮಗಳು ನಮಗೆ ಇವತ್ತು ಲಭ್ಯ ಇದೆ. ನಮ್ಮ ಮೊಬೈಲ್ನಲ್ಲೇ ಕೂಡ ಇಡೀ ಜಗತ್ತನ್ನು ನೋಡ್ತಕ್ಕಂಥ ಅವಕಾಶಗಳು ನಮಗೆ ತಂತ್ರಜ್ಞಾನ ದೊರೆತಿದೆ. ಅದರ ಸದ್ಬಳಕೆಯನ್ನು ಮಾಡಿಕೊಂಡು ಮನೆಯಲ್ಲಿ ಹೇಗೆ ಯೋಗವನ್ನು ಮಾಡಬೇಕು, ಯೋಗವನ್ನ ಆಸನಗಳನ್ನು ಹೇಗೆ ಕಲಿಬೇಕು ಅನ್ನೋದ್ರ ಬಗ್ಗೆ ತರಬೇತಿಯನ್ನು ಕೊಡತಕ್ಕಂತಹ ಒಂದು ಪ್ರಯತ್ನ ಮಂಗಳೂರಿಂದ ನಡೀತಾ ಇದೆ. ಈ ವಿಡಿಯೋಗಳನ್ನು ನೋಡಿ ಅಥವಾ ಈ ವಿಡಿಯೋ ತುಣುಕುಗಳನ್ನು ನೋಡಿ ಜನ ಯೋಗವನ್ನು ಕಲಿತಾ ಇದ್ದಾರೆ. ಯೋಗವನ್ನು ಕಲಿಬೇಕಾದ್ರೆ ಸಾಕಷ್ಟು ಜನರಿಗೆ ಒಂದು ಸಮಸ್ಯೆ ಇದೆ. ಯಾವ ಆಸನಗಳನ್ನು ನಾವು ಮಾಡಬಹುದು, ಅದನ್ನು ಯಾವ ರೀತಿ ಮಾಡಬಹುದು, ಎಷ್ಟು ನಿಮಿಷಗಳ ಕಾಲ ಮಾಡಬಹುದು, ಇವೆಲ್ಲ ಮಾಹಿತಿ ಇಲ್ಲ. ಹೀಗಾಗಿ ಕೆಲವರು ಅತಿ ಹೆಚ್ಚು ಆಸನಗಳನ್ನು ಮಾಡೋದ್ರಿಂದ ಅವರಿಗೆ ಅದರಿಂದ ದುಷ್ಪರಿಣಾಮಗಳು ಕೂಡ ಆಗತ್ತೆ ಅಂತಕ್ಕಂಥ ಒಂದು ಭೀತಿ ಇದೆ. ಈ ನಿಟ್ಟಿನಲ್ಲಿ ಗುರುವಿನ ಮಾರ್ಗದರ್ಶನ ಯೋಗಕ್ಕೆ ಅತ್ಯವಶ್ಯಕವಾಗಿ ಬೇಕಾಗತ್ತೆ. ಆದ್ರೆ ಅದು ಹೇಗೆ ಸಿಗತ್ತೆ ಅದ್ರ ಬಗ್ಗೆ ನಾವು ಮತ್ತೆ ಚರ್ಚೆಯನ್ನು ಮಾಡೋಣ. ಈಗ ನೀವು ಇದ್ರ ಬಗ್ಗೆ, ಯೋಗದ ಬಗ್ಗೆ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದ್ದೀರಿ, ಯೋಗ ಚಿಕಿತ್ಸೆಯ ಬಗ್ಗೆ ಸಂಶೋಧನೆಗಳನ್ನು ಕೂಡ ಮಾಡಿದ್ರಿ. ನಾವಿವಾಗ ನೋಡ್ತಾ ಇದ್ವಿ ಆನ್ಲೈನ್ ಮೂಲಕ ಯೋಗವನ್ನು ಹೇಳ್ಕೊಡ್ತಕ್ಕಂಥದ್ದು. ನಮ್ಗೆ ಇವಾಗ ಯೋಗ ಮಾಡಬೇಕು ಅಂತಕ್ಕಂಥ ಆಸೆ ಇದೆ. ಕರೋನಾದ ಸಂದರ್ಭದಲ್ಲಂತೂ ನಾವು ಮನೆಯಿಂದ ಹೊರಗಡೆ ಹೋಗಿ ಯೋಗವನ್ನು ಕಲೀಲಿಕ್ಕೆ ಆಗೋದಿಲ್ಲ. ಮನೆಯಲ್ಲೇ ಕೂತು ಯೋಗ ಮಾಡಬೇಕಾದ್ರೆ ಯಾವ ರೀತಿ ನಾವು ಯೋಗವನ್ನು ಮಾಡಬೇಕು, ಇದಕ್ಕೇನಾರ ವಿಶೇಷವಾಗಿರತಕ್ಕಂಥ ತರಬೇತುದಾರರ ಅಗತ್ಯ ಇದೆ? ಯಾವ ತರಬೇತುದಾರರಿಂದ ನಾವೇ ಯೋಗವನ್ನು ಕಲಿಬೋದಾ? ಯಾವ ಆಸನಗಳಿಂದ ತೊಂದರೆ ಆಗುತ್ತೆ, ಯಾವ ಆಸನಗಳನ್ನ ಸರಳವಾಗಿ ಕಲಿಬಹುದು? ಇದ್ರ ಬಗ್ಗೆ ನೀವೇನು ಹೇಳಿ ಇಷ್ಟ? ಯೋಗಶಾಸ್ತ್ರದಲ್ಲಿ ಒಂದು ಶ್ಲೋಕ ಇದೆ, ಯುಕ್ತಾಭ್ಯಾಸ ಯೋಗೇನ ಸರ್ವರೋಗ ಕ್ಷಯೋ ಭವೇತ್, ಅಯುಕ್ತಾಭ್ಯಾಸ ಯೋಗೇನ ಸರ್ವರೋಗ ಸಮುದ್ಭವ ಅಂತ. ನಮ್ಮಲ್ಲಿ ಒಂದು ವಾಡಿಕೆ ಇರೋದೇನು ಅಂತ ಹೇಳಿದ್ರೆ, ಯೋಗ ಮಾಡೋದ್ರಿಂದ ಏನು ತೊಂದರೆ ಆಗಲ್ಲ ಅಂತ. ಸೊ ಈ ಶ್ಲೋಕದಲ್ಲಿ ಹೇಳಿದಾಗೆ ಯುಕ್ತಾಭ್ಯಾಸ, ಯೋಗವನ್ನು ಸರಿಯಾಗಿ ಮಾಡೋದ್ರಿಂದ ನಮ್ಮ ದೇಹದ ಯಾವುದೇ ಸಮಸ್ಯೆಗಳನ್ನು ನಾವು ಪರಿಹರಿಸಿಕೊಳ್ಬೋದು. ಅದೇ ರೀತಿ ಯೋಗವನ್ನು ಸರಿಯಾಗಿ ಮಾಡದೇ ಇದ್ದರೆ
ಅಥವಾ ನನ್ನ ದೇಹಕ್ಕೆ ಅನುಕೂಲವಾಗದೇ ಇರತಕ್ಕಂಥ ರೀತಿಯಲ್ಲಿ ನಾನು ಮಾಡಿದ್ರೆ ಕೆಲವು ಸಮಸ್ಯೆಗಳೂ ಬರುತ್ತೆ. ಸೊ ಇದನ್ನು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ನೀವೊಂದು ಪ್ರಶ್ನೆ ಕೇಳಿದ್ರಿ, ಈ ಕೊರೋನಾ ಟೈಮು ಮತ್ತು ಈ ನಮ್ಮ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಮಯದಲ್ಲಿ ಕುಟುಂಬದ ಒಂದಿಗೆ ಮನೆಯಲ್ಲಿ ಯೋಗ ಅಂತ. ಡೆಫಿನೆಟ್ಲಿ ನಾವೊಂದು ಸಿಂಪಲ್ ಆಗಿರತಕ್ಕಂಥ ಸರಳವಾದ ಯೋಗವನ್ನು ತೆಗೆದುಕೊಂಡು ಒಂದು ಯಾವುದೇ ರೀತಿಯಾದಂಥ ವ್ಯಕ್ತಿಗಳು ಮಾಡುವಂಥ ಪ್ರಾಕ್ಟೀಸಸ್ನ ತೆಗೆದುಕೊಂಡ್ರೆ ನೀವು ಅದನ್ನು ಆನ್ಲೈನಲ್ಲೇ ನೋಡಿಕೊಂಡು ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ. ಬಟ್ ಅದೇ ನಿಮಗೆ ಬೇರೆ ಏನಾದರೂ ಆರೋಗ್ಯದ ಸಮಸ್ಯೆಗಳಿದೆ, ನಿಮಗೆ ಬೇರೆ ಅವಶ್ಯಕತೆ ಇದೆ ದೇಹಕ್ಕೆ ಅಂತ ಹೇಳಿದ್ರೆ, ಆಗ ನೀವು ಒಂದು ಗುರುವಿನ ಅಥವಾ ಒಬ್ಬ ಯೋಗ ಕಲಿತಿರತಕ್ಕಂಥ ಒಬ್ಬ ಶಿಕ್ಷಕರಿಂದ ನೀವು ಕಲಿಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಕೆಲವು ಸಮಸ್ಯೆಗಳು ಬರುವಂಥ ಪಾಸಿಬಿಲಿಟೀಸು ಇರುತ್ತೆ. ಸೊ ಹಾಗಾಗಿ ಈ ಎರಡೂ ರೀತಿಯಲ್ಲಿ ನೋಡಿದ್ರೆ ನಾವು ಮನೆಯಲ್ಲಿ ಮಾಡಬಹುದು. ಬಟ್ ಸರಳ ಯೋಗಕ್ಕೆ ನೀವು ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಅಥವಾ ಯಾವುದೇ ರೀತಿಯಲ್ಲಿ ಕಲಿತು ಮಾಡಬಹುದು. ಬಟ್ ಅದಕ್ಕೆ ಬೇರೆ ಉದ್ದೇಶ ಇದ್ದರೆ ಅದನ್ನು ಖಂಡಿತವಾಗ್ಲೂ ನೀವು ಒಬ್ಬ ಮಾರ್ಗದರ್ಶಕರ ಒಂದಿಗೆ ಕಲಿತು ಮಾಡೋದು ತುಂಬ ಒಳ್ಳೆಯದು. ಸೊ ಇವಾಗ ಕೆಲವು ಯೋಗಗಳು ನಾವು ಮಂಜುನಾಥ್ ಅವರೇ ಡಾಕ್ಟರ್ ಮಾತಾಡಬೇಕಾದ್ರೆ ಈ ಹೃದ್ರೋಗ ಇರತಕ್ಕಂಥವ್ರು ಇಂಥ ಆಸನಗಳನ್ನು ಮಾಡಬಾರ್ದು ಅನ್ನೋದಾಗಲಿ, ಅಥವಾ ಕಿಡ್ನಿಯ ಸಮಸ್ಯೆ ಇರ್ತಕ್ಕಂಥವ್ರು ಇಂಥ ಆಸನಗಳನ್ನು ಮಾಡಬಾರ್ದು ಅಂತಾಗಲಿ, ಆ ಥರದ್ದು ಏನಾರು ಇದೆಯಾ? ಅಥವಾ ಸರಳವಾಗಿರ್ತಕ್ಕಂಥ ಯೋಗಗಳು ಅಂತ ಹೇಳಿದ್ರೆ ಇವಾಗ ನಮಗೆ ಮುಖ್ಯವಾಗಿ ಕಾಣಿಸ್ತಕ್ಕಂಥದ್ದು ಏನಂದರೆ ಸೂರ್ಯ ನಮಸ್ಕಾರ ಅಥವಾ ಗುರು ನಮಸ್ಕಾರಗಳನ್ನು ಮಾಡ್ತೀವಿ, ಅಥವಾ ಪದ್ಮಾಸನಗಳನ್ನು ಹಾಕ್ತೀವಿ. ಕೆಲವ್ರಿಗೆ ಏನಾಗೋಗಿದೆ ಅಂತ ಹೇಳಿದ್ರೆ ನೆಲದ ಮೇಲೆ ಕೂತು ಅಭ್ಯಾಸವೇ ಇಲ್ಲ. ಅವರು ಸಂಪೂರ್ಣ ದಿನಚರಿ ಹೇಗಿರುತ್ತೆ ಅಂತ ಹೇಳಿದ್ರೆ ಕಚೇರಿಗಳಿಗೆ ಹೋದಾಗ ಕುರ್ಚಿಯ ಮೇಲೆ ಕೂತ್ಕೊಳ್ತಕ್ಕಂಥದ್ದು, ಟೇಬಲಲ್ಲಿ ಕೂತ್ಕೊಳ್ತಕ್ಕಂಥದ್ದು, ಮತ್ತು ಮನೆಗೆ ಹೋದಾಗಲೂ ಕೂಡ ಕುರ್ಚಿಯಲ್ಲಿ ಸೋಫಾದಲ್ಲಿ ಕೂತ್ಕೊಳ್ತಕ್ಕಂಥದ್ದು, ನೆಲದ ಮೇಲೆ ಕೂರುವ ಅಭ್ಯಾಸವೇ ಇಲ್ಲ. ಇವ್ರಿಗೆ ಪದ್ಮಾಸನವೇ ನಂಗೆ ಹಾಕೋಕ್ಕಾಗಲ್ಲ, ಇನ್ನು ಯೋಗಾಭ್ಯಾಸ ಹೇಗೆ ಮಾಡಲಿ ಅಂತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಇದೆ. ಇದಕ್ಕೇನಾದ್ರು ಪರಿಹಾರ ಇದೆಯಾ ಅಂತ? ಖಂಡಿತವಾಗಿ. ಈಗ ಯೋಗ ಅನ್ನೋದನ್ನ ನಾವು ಏನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಒಂದು ಆಸನ ಆಧಾರಿತ ಪದ್ಧತಿ ಅಂತ ಮಾಡ್ಕೊಂಡಿದ್ದೀವಿ. ಸೊ ನಾವು ಆಸನ ಆಧಾರಿತ ಅಂತ ನೋಡಿದಾಗ ಎಲ್ರಿಗೂ ತಲೆಗೆ ಬರೋದು ಕೆಲವು ವಿಶೇಷವಾದಂಥ ಆಸನಗಳು. ಸೊ ಇನ್ಕ್ಲೂಡಿಂಗ್ ಪದ್ಮಾಸನ. ಪದ್ಮಾಸನೂ ಅದು ಒಂದೊಂದು ಪ್ರಾಕ್ಟೀಸ್ ಮಾಡಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಅದನ್ನ ಒಂದು ರೂಢಿಸ್ಕೋಬೇಕಾಗತ್ತೆ. ಅದೇ ರೀತಿ ಶೀರ್ಷಾಸನ ಇರ್ಬೋದು, ವೃಶ್ಚಿಕಾಸನ ಇರ್ಬೋದು, ಬೇಕಾದಷ್ಟು ಆಸನಗಳು ಎಲ್ರಿಗೂ ಅದನ್ನು ಮಾಡಬೇಕು ಅನ್ಸುತ್ತೆ. ಬಟ್ ಅದನ್ನು ಎಲ್ಲರೂ ಅಷ್ಟು ಸುಲಭವಾಗಿ ಮಾಡೋಕ್ಕಾಗಲ್ಲ, ಯಾಕಂದರೆ ಅಭ್ಯಾಸ ಬೇಕಾಗತ್ತೆ. ಅಭ್ಯಾಸದಿಂದ ಇದನ್ನೆಲ್ಲ ರೂಢಿಸ್ಕೋಬೋದು. ಅದೇ ರೀತಿ ಇವಾಗ ಎಷ್ಟೋ ಜನ ಆಸನಗಳನ್ನೇ ಯೋಗ ಅಂತ ತಿಳ್ಕೊಂಡಿದ್ದಾರೆ. ಅನ್ಫಾರ್ಚುನೇಟ್ಲಿ ನಾನು ವೀಕ್ಷಕರಿಗೆ ಹೇಳೋಕೆ ಇಷ್ಟಪಡ್ತೀನಿ, ಯೋಗ ಅನ್ನೋದು ಒಂದು ಸಂಪೂರ್ಣ ಪದ್ಧತಿ. ಪತಂಜಲಿಯವರು ಹೇಳಿದ್ದಾರೆ, ಯೋಗ ಅನ್ನೋದು ಒಂದು ಅಷ್ಟಾಂಗದಿಂದ ಕೂಡಿರತಕ್ಕಂಥ ಪದ್ಧತಿ ಅಂತ. ಇಲ್ಲಿ ಯಮನಿಯಮ ನಾವೇನು ಪಾಲಿಸ್ತೀವೋ ಆಸನಗಳು ಮೂರನೇ ವಿಧಾನವಾಗಿ ಬರುತ್ತೆ ವಿನಃ ಆಸನವೇ ಎಲ್ಲ ಅಲ್ಲ. ಅದನ್ನು ಮುಂದಕ್ಕೆ ಹೋಗಿ ಸಾಕಷ್ಟು ನಾವು ದೇಹಕ್ಕೆ ಅಷ್ಟೇ ಅಲ್ದಿರ ಮನಸ್ಸಿಗೂ ಬೇಕಾದ ರೀತಿಯಲ್ಲಿ ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಏನು ಹೇಳಿದ್ದಾರೆ ಅವಷ್ಟನ್ನು ನಾವು ಸೇರಿಸ್ಕೊಂಡಾಗ ಇದು ಒಂದು ಸಂಪೂರ್ಣ ಜೀವನ ಶೈಲಿ ಆಗುತ್ತೆ ನಮಗೆ. ಇದ್ರ ಬಗ್ಗೆ ಮತ್ತೆ ಮಾತಾಡೋಣ. ಈಗ ನಾವು ಇತ್ತೀಚೆಗೆ ನಮ್ಗೇನಾಯಿತು ಅಂದ್ರೆ ಡಾಕ್ಟ್ರೆ, ಪ್ರಧಾನಮಂತ್ರಿ ಅವರು ಮಾತಾಡ್ತಿದ್ದಂತಹ ಸಂದರ್ಭದಲ್ಲಿ ಅವರು ಈ ಕಾಡದ ಬಗ್ಗೆ ಮಾತಾಡ್ತಾ ಇದ್ರು. ಕಾಡ ಅಂದ್ರೆ ಕಷಾಯ ಅಂತ. ನೀವು ಆಯುರ್ವೇದ ವೈದ್ಯರಾಗಿದ್ದೀರಿ, ನಮಗೆ ಈ ಆಯುರ್ವೇದದಲ್ಲಿ ಈ ಒಂದು ಕಷಾಯದ ಪ್ರಭಾವ ಏನಿರುತ್ತೆ, ಯೋಗ ಮಾಡೋದ್ರ ಜೊತೆಗೆ ಕಷಾಯವನ್ನು ಕೊಡ್ತಕ್ಕಂಥ, ಇವಾಗ ನಾವೆಲ್ಲ ಬೆಳಗ್ಗೆ ಹೊತ್ತು ದಿನ ಬೆಳಗ್ಗೆ ಎಲ್ಲರೂ ಪಾರ್ಕ್ಗಳಲ್ಲಿ ವಾಕಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ವಾಯುವಿಹಾರಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೆಲ್ಲ ನಾವು ನೋಡ್ತಾ ಇರ್ತೀವಿ ಹುಲ್ಲಿನ ಇದರಲ್ಲಿ ಕಷಾಯಗಳನ್ನು ಮಾಡ್ತಕ್ಕಂಥದ್ದು, ಮತ್ತೊಂದು ಎಲ್ಲ ಮಾರಾಟ ಮಾಡೋದು ಇತ್ತೀಚೆಗೆ ದಿನಗಳಲ್ಲಿ ಜನಪ್ರಿಯವಾಗ್ತಿದೆ. ಇದರಿಂದ ಯಾವ್ದಾರ ತೊಂದರೆಗಳಾಗತ್ತಾ, ಅಥವಾ ಯಾವ ರೀತಿಯ ನಾವು ಕಷಾಯವನ್ನು ಕುಡಿಬೇಕು? ಅದು ನಮ್ಮ ಈ ಕೊರೋನಾ ಸಂದರ್ಭದಲ್ಲಂತೂ ಆಯುಷ್ ಇಲಾಖೆನೇ ಒಂದು ಕಷಾಯವನ್ನು ಕೂಡ ಸಿದ್ಧಪಡಿಸಿದೆ. ಆದ್ರೆ ಇದು ಎಲ್ರಿಗೂ ಸಿಗಲ್ಲ. ಈ ನಿಟ್ಟಿನಲ್ಲಿ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಬೆಳೆಸ್ಕೊಳ್ಳಿಕ್ಕೆ ಯಾವ ರೀತಿಯ ಮನೆಯಲ್ಲೇ ಸುಲಭವಾಗಿ ಒಂದು ಕಷಾಯ ಮಾಡಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಯಾವ ಪದಾರ್ಥಗಳನ್ನು ನಾವು ಹೆಚ್ಚು ಬಳಸೋದ್ರಿಂದ ಕಷಾಯದ ಪರಿಣಾಮಗಳನ್ನು ನಾವು ಪಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ? ಇದು ಕಷಾಯ ಅನ್ನೋದು ನಮ್ಮ ಪೂರ್ವಿಕರು, ಉದಾಹರಣೆ ಕೊಡಬೇಕು ಅಂದ್ರೆ ಮೆಣಸಿನ ಸಾರು, ಅದು ಒಂದು ಕಷಾಯ ಪ್ರಿಪರೇಷನ್ನೇ. ಆಮೇಲೆ ಅದು ಉಷ್ಣ ಕಾಲದಲ್ಲಿ ತಂಡ ಅಂದ್ರೆ ಕೋಲ್ಡ್ ಪ್ರಿಪರೇಷನ್ ಆಗಿ ಪಾನಕಗಳನ್ನ ಯೂಸ್ ಮಾಡ್ತೀವಿ. ನಿಂಬೆಹಣ್ಣು ಶರ್ಬತ್ತು ಅಥವಾ ಬೇಲ್ದಣ್ಣಿನ ಶರ್ಬತ್ತು, ಇದು ಕಷಾಯದ ರೂಪಗಳಂತ ಹೇಳ್ಬೋದು. ಆದರೆ ಈಗ ಈ ಕರೋನಾ ಬಂದಿರೋದ್ರಿಂದ ಒಂದು ಸ್ಪೆಷಲ್ ಪ್ರಿಪರೇಷನ್ ಬೇಕಾಗುತ್ತೆ, ಕಷಾಯದ ಒಂದು ಸ್ಪೆಷಲ್ ಪ್ರಿಪರೇಷನ್. ಅದರಲ್ಲಿ ತುಳಸಿ, ಚಕ್ಕೆ,
ಕಾಳುಮೆಣಸು, ಆಮೇಲೆ ಶುಂಠಿ. ಈ 4 ಪ್ರಮುಖವಾಗಿ ನಮ್ಮ ಶ್ವಾಸಕೋಶಕ್ಕೆ ಹೆಲ್ಪ್ ಆಗೋಂಥದ್ದು. ತುಳಸಿಯಲ್ಲಿ ಆಂಟಿ ಆಕ್ಸಿಡೆಂಟ್ಸ್, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂಥ ಗುಣ ಜಾಸ್ತಿ ಇರುತ್ತೆ. ಆಂಟಿ ಇನ್ಫ್ಲಮೇಟ್ರಿ ಅಂದರೆ ಅಲ್ಲಿ ಬಾವು ಊತ ಏನು ಬರ್ದೇ ಇರೋ ಹಾಗೆ ತಡೆಯುವಂಥ ಶಕ್ತಿ ಇರುತ್ತೆ. ಇನ್ನು ಶುಂಠಿಲಿ ಆಂಟಿ ಬ್ಯಾಕ್ಟೀರಿಯಲ್ ಅಂಡ್ ಆಂಟಿ ವೈರಲ್ ಎಫೆಕ್ಟ್ ಇರುತ್ತೆ. ಅದು ಸಹ ಆಂಟಿ ಆಕ್ಸಿಡೆಂಟ್ ಆಗಿನೂ ಕೆಲಸ ಮಾಡುತ್ತೆ. ಇನ್ನು ದಾಲ್ಚೀನಿನೂ ಅಷ್ಟೇ, ನಮಗೆ ಅದರಲ್ಲಿ ತುಳಸಿ ಮತ್ತು ಶುಂಠಿಲಿ ಸಿಗೋಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಈ ಎಲ್ಲ 4 ಪದಾರ್ಥಗಳನ್ನು ಯೂಸ್ ಮಾಡಿ ಆಯುಷ್ ಅವರು ಒಂದು ಕಷಾಯ ಪ್ರಿಪರೇಷನ್ ಪೌಡರ್ ಅಂತ ರಿಲೀಸ್ ಮಾಡಿದ್ದಾರೆ. ನೀವು ಹೇಳಿದ್ರೆ ಅದು ಸಾಮಾನ್ಯ ಜನಕ್ಕೆ ಕಷ್ಟ ಆಗ್ಬೋದು ಅಂತ. ಈಗ ಅದು ಸಾಮಾನ್ಯ ಜನಕ್ಕೆ ಕಷ್ಟ ಅಲ್ಲ, ಆರೋಗ್ಯನೇ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಒಂದು 100-150 rupees ಕೊಟ್ಟು ಆ ಕಷಾಯ ಪೌಡರ್ ತಗೊಂಡು ಕಷಾಯ ಪ್ರಿಪರೇಷನ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಅವರಿಗೆ ಅದೂ ಸಾಧ್ಯ ಆಗಲಿಲ್ಲ ಅಂದರೆ ಶುಂಠಿ, ತುಳಸಿ, ದಾಲ್ಚಿನ್ನಿ ಮತ್ತು ಕಾಳುಮೆಣಸುನ ಸಮ ಪ್ರಮಾಣದಲ್ಲಿ ತಗೊಂಡು ಅವರೇ ಮನೆಯಲ್ಲಿ ಗ್ರೈಂಡ್ ಮಾಡಿ ಇದನ್ನ 1 ಚಮಚ ಬಿಸಿ ನೀರಿಗೆ ಹಾಕಿ, ನೀರು ಎಷ್ಟು ತಗೋಬೇಕು ಅಂದ್ರೆ 150 ml ನೀರು ತಗೊಂಡು ಇದನ್ನ ಅರ್ಧಕ್ಕೆ ಇಳಿಸಿ ಅದನ್ನ ಶೋಧಿಸಿ ಬರ ಅಂತ ದ್ರವ ರೂಪ ಏನಿದೆ, ಹೌದು, ಕಷಾಯ ಅಂದ್ರೆ ಕುದಿಸಿ ಇಳಿಸ್ಬೇಕು. ಹೌದು, ಇದ್ರ ಬಗ್ಗೆ ಮತ್ತೆ ಮಾತಾಡೋಣ. ಈಗ ನಾಗರತ್ನ ಮೇಡಮ್ ಅವ್ರನ್ನ ಕೇಳೋಣ. ಮೇಡಮ್ನವರೇ, ಈಗ ನಮಗೆ ಮುಖ್ಯವಾಗಿ ಯೋಗದಿಂದ ಹೇಗೆ ರೋಗವನ್ನ ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಅಂತ, ಯಾವುದೇ ರೋಗ ಇರ್ಬೋದು, ಅದು ನಮ್ಮ ಸ್ಥೂಲಕಾಯವೇ ಇರ್ಬೋದು ಅಥವಾ ನೀವು ಇದ್ರ ಬಗ್ಗೆ ಮಾತಾಡ್ತಿದ್ದೀರಿ. ನಮ್ಮ ಮುಂದೆ ಇವತ್ತೊಂದು ದೊಡ್ಡ ಸವಾಲಿದೆ. ಎಂತಹ ಸವಾಲಿದೆ ಅಂತ ಹೇಳಿದ್ರೆ, ಇಷ್ಟು ದಿವಸ ನಾವೆಲ್ಲ ರೋಗಗಳನ್ನ ಮೆಟ್ಟಿ ನಿಂತು ಬಿಟ್ಟಿದ್ದೀವಿ. ಕೇವಲ ಸ್ಥೂಲಕಾಯ ಅಥವಾ ನಮ್ಮ ಮಧುಮೇಹದ ಸಮಸ್ಯೆ ಮಾತ್ರ ಇರುತ್ತೆ, ಅದು ಬಿಟ್ಟು ಬೇರೆ ಯಾವುದು ಇರಲ್ಲ ಅಂತ ಮನುಷ್ಯ ಇದ್ದ. ಆದರೆ ಇವತ್ತು ಕೊರೋನಾ ಅತಿ ದೊಡ್ಡ ಸವಾಲನ್ನು ತಂದಿದೆ. ಒಬ್ಬರನ್ನೊಬ್ರು ನೋಡ್ಲಿಕ್ಕೆ ಹೆದರ್ಕೊಳ್ತಕ್ಕಂಥ ಪರಿಸ್ಥಿತಿ, ಒಬ್ರು ಮನೆಗೊಬ್ರು ಹೋಗ್ಲಿಕ್ಕೆ ಹೆದರ್ಕೊಳ್ತಕ್ಕಂಥ ಪರಿಸ್ಥಿತಿ, ಒಬ್ಬರನ್ನ ಹತ್ತಿರದಿಂದ ಮಾತಾಡಿಸ್ಲಿಕ್ಕೆ ಭಯ ಪಡ್ತಕ್ಕಂಥ ಪರಿಸ್ಥಿತಿ ಇದೆ. ಈ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹಲವಾರು ಜನ ಭೀತಿಯಿಂದ ಬದುಕತಕ್ಕಂಥ ಸನ್ನಿವೇಶದಲ್ಲಿ ಒಳಗಾಗಿದ್ದಾರೆ. ಇದು ಅವರನ್ನು ಮಾನಸಿಕ ಖಿನ್ನತೆಗೆ ಒಳಪಡಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಯೋಗ ಯಾವ ರೀತಿ ಅವರಿಗೆ ಸಹಕಾರಿಯಾಗತ್ತೆ ಅಂತ ಅನ್ಸುತ್ತೆ ನಿಮಗೆ? ಈ ಕೊರೋನಾ ದೃಷ್ಟಿಯಿಂದ ನೋಡಿದ್ರೆ ನಾವು ಮಾನಸಿಕ ಮಟ್ಟದೊಳಗೆ ಮನಸ್ಸನ್ನ ಶಾಂತವಾಗಿಟ್ಕೊಳ್ಬೇಕು, ನಿರ್ಭಯರಾಗಿರ್ಬೇಕು, ಮತ್ತು ಡಿಪ್ರೆಷನ್ಗೂ ಹೋಗಬಾರ್ದು, ಫ್ರಸ್ಟ್ರೇಷನ್ನು ಆಗಬಾರ್ದು. ಇದೆಲ್ಲ ಗೊತ್ತಿರೋ ವಿಷಯ. ಆದರೆ ಅದನ್ನು ಹೇಗೆ ಮಾಡೋದು? ಅದಕ್ಕೆ ಪ್ರಾಣಾಯಾಮ ಅತೀ ಮುಖ್ಯವಾದ್ದು. ಯಾವಾಗ ನಾವು ಉಸಿರಾಟವನ್ನು ನಿಧಾನಗೊಳಿಸುವಂತಹ ಅಭ್ಯಾಸಗಳನ್ನು ಮಾಡ್ತೀವಿ, ಉಸಿರಿಗೂ ಮನಸ್ಸಿಗೂ ಡೈರೆಕ್ಟ್ ಸಂಬಂಧ ಇದೆ. ಮೈಂಡಲ್ಲಿ ಅತೀ ವೇಗದಲ್ಲಿ ಓಡ್ತಾ ಇರೋ ಮನಸ್ಸನ್ನು ಡೌನ್ ಮಾಡಿ ಸ್ವಿಚ್ ಆಫ್ ಮಾಡೋಕ್ಕೆ ಉಸಿರಾಟ ತುಂಬ ಹೆಲ್ಪ್ ಆಗುತ್ತೆ. ಅದರಿಂದ ಒಂದು 10 ನಿಮಿಷದ ಪ್ರಾಕ್ಟೀಸಿನ ಒಂದು DVD ನಾವು ಆನ್ಲೈನಲ್ಲಿ ಲಿಂಕ್ ಥರ ರೆಡಿ ಮಾಡಿದ್ದೀವಿ. 10 ನಿಮಿಷದೊಳಗೆ ಒಂದು 21 ಸುತ್ತು ನಾಡಿ ಶುದ್ಧಿ, ಮಂತ್ರ, ಭ್ರಾಮರಿ ಪ್ರಾಣಾಯಾಮ, ಓಂಕಾರ ಜಪ, ಇದನ್ನು 10 ನಿಮಿಷ ದಿವಸದಲ್ಲಿ 4 ಸಲ ಮಾಡಿಕೊಂಡ್ರೆ ನಮ್ಮ ದೇಹದ ಅನೇಕ ಅಂಗಾಂಗಗಳಿಗೆ ಒಂದು ಶಕ್ತಿ ಬರುತ್ತೆ. ಇದರಿಂದ ನಾವು ಕೋವಿಡಿಂದ ಹೊರಗೆ ಬರೋಕ್ಕೆ ಅನುಕೂಲ ಆಗುತ್ತೆ. ಇದ್ರ ಬಗ್ಗೆ ವೈಜ್ಞಾನಿಕ ಪುರಾವೆಗಳಿದೆ. ನಮ್ಮ ಮೂಗು ಮತ್ತು ಗಂಟ್ಲಿನ ಭಾಗದೊಳಗೆ, ನಮ್ಮ ಲೈನಿಂಗ್ ಒಳಗೆ ಆಂಟಿ ಆಕ್ಸಿಡೆಂಟ್ಸನ್ನು ಉತ್ಪತ್ತಿ ಮಾಡುವ ನೈಟ್ರಿಕ್ ಆಕ್ಸೈಡ್ ಅನ್ನುವಂಥ ಆಂಟಿ ಆಕ್ಸಿಡೆಂಟನ್ನು ಉತ್ಪತ್ತಿ ಮಾಡೋ ಶಕ್ತಿ ನಮ್ಮ ದೇಹಕ್ಕೆ ಇದೆ. ಯಾವಾಗ ನಾವು ಈ ಭ್ರಾಮರಿ ಪ್ರಾಣಾಯಾಮ ಮಾಡ್ತೀವಿ ಆವಾಗ ಅದು 15 ಪಟ್ಟು ಜಾಸ್ತಿ ನೈಟ್ರಿಕ್ ಆಕ್ಸೈಡ್ ಉತ್ಪತ್ತಿ ಮಾಡೋ ಇದನ್ನು ವೈಜ್ಞಾನಿಕವಾಗಿ ತೋರಿಸಲ್ಪಟ್ಟಿದ್ದಾರೆ. ಹಾಗೆ ಇಮ್ಯೂನ್ ಸಿಸ್ಟಮಲ್ಲಿ NK ಸೆಲ್ಸ್ ಅಂತೀವಿ. ಈ ಸೆಲ್ಸ್ ಬಂದು ಕೊರೋನಾ ಸೆಲ್ಲನ್ನು ಹೊಡೆದಾಕಿ ನುಂಗಾಕಿ ಅದನ್ನು ನಿರ್ನಾಮ ಮಾಡುವಂತಹ ಸೆಲ್ಸು ನಮ್ಮ ದೇಹದೊಳಗೆ ಇದೆ. ಆ NK ಸೆಲ್ ಕೌಂಟ್ ಕೂಡ ಯೋಗಾಭ್ಯಾಸ ಮಾಡೋದ್ರಿಂದ, ಪ್ರಾಣಾಯಾಮ ಮಾಡೋದ್ರಿಂದ ಇಂಪ್ರೂವ್ ಆಗುತ್ತೆ ಅಂತ ತೋರಿಸಿದ್ದೀವಿ. ಮತ್ತು ಲಿಕ್ವಿಡ್ ಫೈಟರ್ಸ್ ಅಂತೀವಿ, ಆ್ಯಂಟಿಬಾಡೀಸ್ ಅಂತೀವಿ. ಅದು ಹೋಗಿ ಕೊರೋನಾ ಎಲ್ಲ ಹಿಂಗೆ ಸ್ಪೈಕ್ಸ್ ಇದೆಯಲ್ಲ ಅದನ್ನು ಲಾಕಪ್ ಮಾಡಿಬಿಡುತ್ತೆ. ಆ ಆ್ಯಂಟಿಬಾಡಿ ಪ್ರಮಾಣ ಕೂಡ ಯೋಗಾಭ್ಯಾಸ ಮಾಡೋರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಪುರಾವೆಗಳಿದೆ. ಹಿಂದೆ ಆಗಿರುವಂತಹ ಇನ್ಫ್ಲೂಯೆನ್ಸಾ ಇರ್ಬೋದು. ನಾವು HIV ಅವ್ರಿಗೆ ಇದನ್ನು ಡೆಮಾನ್ಸ್ಟ್ರೇಟ್ ಮಾಡಿದ್ದೀವಿ. ಯಾವಾಗ ಯೋಗ ಮಾಡ್ತೀವಿ ಆವಾಗ ಇಮ್ಯೂನ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಅಂದರೆ ಆವಾಗ ವೈರಲ್ ಲೋಡ್ ಕೂಡ ಕಡಿಮೆ ಆಗಿಬಿಡುತ್ತೆ. ಹೀಗೆ ನಾವು ದೈಹಿಕವಾಗಿ ಕೂಡ ಉಪಯೋಗ ಆಗೋದು, ಮನಸ್ಸಿನ ಮೇಲೆ ನಿಯಂತ್ರಣ, ಮನಸ್ಸಿನ ನೈರ್ಮಲ್ಯತೆ,
ಮನಸ್ಸನ್ನು ನಿರ್ಮಲವಾಗಿಟ್ಕೊಳ್ಳೋದು, ಜೀವನ ಶೈಲಿಯನ್ನು ಪರಿವರ್ತನೆ ಮಾಡಿಕೊಂಡು ಒಂದು ಆನಂದವಾಗಿ ನಿಯಂತ್ರಣ ಮಾಡಬೇಕು. ಅಯ್ಯಪ್ಪ ನಾನು ಜಂಕ್ ಫುಡ್ ತಿನ್ನಬಾರ್ದಲ್ಲ ಹಿಂಗಪ್ಪ ಅಂತ ಆಸೆ ಪಟ್ಕೊಂಡು ಸಪ್ರೆಸ್ ಮಾಡಿಕೊಂಡ್ರೆ ಆಗಲ್ಲ. ಎಂಜಾಯ್ ಮಾಡಬೇಕು, ತರಕಾರಿ ತಿನ್ನೋದು, ಎಂಜಾಯ್ ಮಾಡಬೇಕು, ಹಣ್ಣುಗಳು ತಿನ್ನೋದು, ಎಂಜಾಯ್ ಮಾಡಬೇಕು, ಆಟ ಆಡೋದು, ಎಂಜಾಯ್ ಮಾಡಬೇಕು, ನಿದ್ದೆನ ಸಮಯಕ್ಕೆ ಸರಿಯಾಗಿ ರಾತ್ರಿ 10 ಗಂಟೆ ಮಲ್ಕೊಂಡು ಬೆಳಗ್ಗೆ ಹೇಳೋದನ್ನು ಎಂಜಾಯ್ ಮಾಡಬೇಕು. ಯಾವಾಗ ನಾವು ಸಮಾಧಾನವಾಗಿ ನಮ್ಮ ಜೀವನ ಶೈಲಿಯಲ್ಲಿ ಆನಂದದ ಕಡೆ ಹೋಗ್ತೀವಿ ಆಗ ಉಪಯೋಗ ಆಗುತ್ತೆ ಸರ್. ನಿಜ ಮೇಡಮ್, ನಾವು ಊಟವನ್ನು ಕೂಡ ಆನಂದದಿಂದ ಮಾಡಿದಾಗ ಆರೋಗ್ಯ ವೃದ್ಧಿಸುತ್ತೆ. ಇದ್ರ ಬಗ್ಗೆ ನಾವು ಮತ್ತೆ ನಿಮ್ಮ ಹತ್ರ ಚರ್ಚೆಯನ್ನು ಮುಂದುವರಿಸ್ತೀವಿ. ಅದಕ್ಕೆ ಮಧ್ಯೆ ಈಗ ಪ್ರಾಣಾಯಾಮದ ಬಗ್ಗೆ ಮಾತಾಡ್ತಾ ಇದ್ರು. ಪ್ರಾಣಾಯಾಮ ನಮ್ಮ ಉಸಿರಾಟದ ಪ್ರಕ್ರಿಯೆಯನ್ನು ಹೇಗೆ ಉತ್ತಮಪಡಿಸುತ್ತೆ ಅಂತ. ಕರೋನಾದಲ್ಲಿ ಮುಖ್ಯವಾಗಿ ಆಗ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಉಸಿರಾಟದ ಸಮಸ್ಯೆಯಿಂದ ಬಹಳಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಪ್ರಾಣಾಯಾಮ ಹೇಗೆ ಮಾಡೋದು ಅನ್ನೋದನ್ನ ಈಗ ಈ ವಿಡಿಯೋ ತುಣುಕಲ್ಲಿ ನೋಡೋಣ. बाईं हथेली को बाएं घुटने पर ज्ञान मुद्रा में रखें। दाएं हाथ को प्राणायाम मुद्रा में रखें। दाएं अंगूठे से दाएं नासिका छिद्र को बंद करें। अब बाएं नासिका छिद्र से श्वास लें। फिर बाएं नासिका छिद्र को बंद कर लें और दाहिने नासिका छिद्र से श्वास छोड़ें। अब दाहिने नासिका छिद्र से ही श्वास लें और बाएं नासिका छिद्र से श्वास छोड़ें। ये एक चक्र है, 4 चक्र और पूरे करें। पाद हस्तासन। दोनों पैरों में 2 इंच की दूरी बनाकर खड़े हो जाएं। धीरे धीरे सांस भीतर लें और हाथों को ऊपर उठाएं। शरीर को कमर से ऊपर की ओर खींचें। श्वास छोड़ते हुए आगे की ओर तब तक झुकें जब तक पूरी हथेली भूमि को स्पर्श करने लगे। इस अंतिम स्थिति में 3 से 10 सांसों तक बने रहें। अब श्वास लेते हुए धीरे धीरे वापस आ जाएं और भुजाओं को सिर के ऊपर ले जाकर खींचें। श्वास छोड़ते हुए प्रारंभिक स्थिति में वापस आ जाएं तथा विश्राम करें। पवन मुक्तासन। पीठ के बल लेट जाएं। पैरों को दोनों घुटनों से मोड़ें। श्वास छोड़ें। जांघों और घुटनों को छाती के निकट लाएं। श्वास लें और दोनों हाथों की उंगलियों को आपस में जकड़ते हुए दोनों पैरों की पिंडलियों को कसकर पकड़ लें। श्वास छोड़ें। सिर तथा कंधे उठाएं और ठोड़ी को घुटनों के बीच लगाने का प्रयास करें। इस स्थिति में शारीरिक सजगता के साथ 3 से 10 श्वासों तक बने रहें। श्वास लेते हुए सिर को जमीन पर लाएं। श्वास छोड़ें और पैरों को जमीन पर वापस ले आएं। पीठ के बल लेटकर विश्राम करें। सेतु बंधासन। पीठ के बल आराम से लेट जाएं। दोनों पैरों को घुटनों से मोड़ें तथा एड़ियों को नितंबों के पास ले जाएं। दोनों एड़ियों को सुविधानुसार कसकर पकड़ें और घुटनों एवं पैरों को एक सीध में रखें। श्वास लें। धीरे धीरे नितंबों तथा कमर को यथासंभव ऊपर उठाएं और सेतु जैसी स्थिति में लाएं। इस स्थिति में शारीरिक सजगता के साथ 3 से 10 श्वासों तक बने रहें। श्वास छोड़ें। नितंबों तथा कमर को नीचे लाएं। पैरों को सीधा करें। ವಿಶ್ರಾಮ ಕರೆ. ಈಗ ನಾವು ನೋಡಿದ್ವಿ ಇದರೊಳಗೆ ಯೋಗಾಸನ ಮತ್ತು ಪ್ರಾಣಾಯಾಮ ಎರಡೂ ಇದೆ. ಸೇತುಬಂಧಾಸನದ ಮೂಲಕ ಹೇಗೆ ನಾವು ಮಾಡ್ಬೋದು ಅಂತ. ಆದರೆ ಡಾಕ್ಟ್ರೆ, ನಮಗೆ ಸಾಮಾನ್ಯವಾಗಿ ಶ್ರೀಸಾಮಾನ್ಯರಿಗೆ ಇದು ಮಾಡಲಿಕ್ಕಾಗಲ್ಲ. ಇದಕ್ಕೆ ನಿರಂತರವಾಗಿರತಕ್ಕಂಥ ಸತತವಾಗಿರತಕ್ಕಂಥ ಪರಿಶ್ರಮ ಬೇಕಾಗತ್ತೆ, ಅಭ್ಯಾಸ ಬೇಕಾಗತ್ತೆ. ಆ ರೀತಿ ಶರೀರ ಒಂದು ಬಿಲ್ನಂತೆ ಬಾಗಬೇಕಾದ್ರೆ ಅದಕ್ಕೆ ಹಲವಾರು ದಿನಗಳ ಕಾಲ ನಾವು ಅದಕ್ಕೆ ನಮ್ಮ ಶರೀರವನ್ನು ಅದಕ್ಕೆ ಒಗ್ಗಿಸ್ಕೋಬೇಕಾಗತ್ತೆ. ತಕ್ಷಣವೇ ನೋಡಿದ ತಕ್ಷಣ ಮಾಡಲಿಕ್ಕಾಗೋದಿಲ್ಲ. ಆದರೆ ಈ ಕ್ಷಣದಲ್ಲಿ ನಮಗೆ ಯಾವುದೇ ಗುರುಗಳ ಹತ್ರ ಹೋಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕಲಿಯೋದು ಬಹಳ ಕಷ್ಟ ಇದೆ. ಯಾಕೆಂದರೆ ಕರೋನಾ ಇರೋದ್ರಿಂದ ಯಾರ ಮನೆಗೆ ಹೋಗ್ಲಿಕ್ಕೆ ಹೆದರ್ತಾ ಇದ್ದಾರೆ, ಮನೆಯಿಂದ ಹೊರಗೋಗ್ಲಿಕ್ಕೆ ಹೆದರ್ತಕ್ಕಂಥ ಪರಿಸ್ಥಿತಿ ಇದೆ. ಇದನ್ನು ಯಾವ ವಯೋಮಾನದವ್ರು ಮಾಡ್ಬೋದು? ಚಿಕ್ಕ ಮಕ್ಕಳಿಂದನೇ ಮಾಡಬೇಕಾ ಅಥವಾ ಮಧ್ಯದಲ್ಲಿ ಮಧ್ಯಮ ವಯಸ್ಕರು ಏನಾರು ಆರಂಭ ಮಾಡ್ಬೋದಾ ಅಥವಾ ವಯಸ್ಸಾಗಿರ್ತಕ್ಕಂಥವ್ರು ಕೂಡ ಪ್ರಾಣಾಯಾಮ ಮಾಡಲಿಕ್ಕೆ ಅವಕಾಶ ಇದೆಯಾ? ಈ ಪ್ರಾಣಾಯಾಮ ಅಂದ್ರೆ ಏನು, ಅವ್ರು ಹೇಳಿದಂಥದ್ದು ಕನ್ನಡದಲ್ಲಿ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದು ಅಂತ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಪ್ರಾಣಾಯಾಮ ಅಂದ್ರೆ ಪ್ರಾಣಸ್ಯ ಆಯಾಮ ಐತಿ ಪ್ರಾಣಾಯಾಮ ಅಂತ ಹೇಳ್ತೀವಿ.
ಇದರಲ್ಲಿ ನಾವು ಒಂದು ಉಸಿರನ್ನು ಒಳಗೆ ತಗೊಳ್ಳೋದು, ಒಂದು ಉಸಿರನ್ನು ಹೊರಗೆ ಬಿಡೋದು, ಉಚ್ಛ್ವಾಸ ನಿಶ್ವಾಸ. ಉಚ್ಛ್ವಾಸ ನಿಶ್ವಾಸ. ಸೊ ಇದರ ಗತಿ ಏನಿದೆ ಅದನ್ನ ಬದಲಾಯಿಸೋದು ಪ್ರಾಣಾಯಾಮದ ಒಂದು ಪ್ರಕ್ರಿಯೆ. ಸೊ ಪತಂಜಲಿ ಮಹರ್ಷಿಗಳು ಹೇಳಿದ್ದಾರೆ, ಇದನ್ನ ಹೋಲ್ ಪ್ರೋಸೆಸ್ ಇರೋದೇ ಅದಕ್ಕೋಸ್ಕರ. ನಾವು ಮಾಡ್ತಾ ಇರೋದನ್ನೇ ಗತಿ ವಿಚ್ಛಿನ್ನ ಮಾಡೋದಕ್ಕೆ, ವಿಚ್ಛೇದನ ಮಾಡೋದಕ್ಕೆ ಅಂತ. ಈ ವಿಡಿಯೋದಲ್ಲಿ ನೀವು ನೋಡಿದಾಗೆ ವೆರಿ ಸಿಂಪಲ್ ಪ್ರಾಕ್ಟೀಸ್. ಇವಾಗ ಅವರು ಒಂದು ಆಲ್ಟರ್ನೇಟ್ ನಾಸ್ಟ್ರಲ್ ಬ್ರೀದಿಂಗ್ ಅಥವಾ ನಾಡಿ ಶೋಧನ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಏನು ಹೇಳ್ತೀವಿ, ಒಂದು ಎಡ ಮೂಗಿನಿಂದ ಉಸಿರನ್ನು ತಗೊಂಡು ಬಲ ಮೂಗಿನಿಂದ ಹೊರಗೆ ಬಿಡೋದು, ಬಲ ಮೂಗಿನಿಂದ ಉಸಿರು ತಗೊಂಡು ಎಡ ಮೂಗಿನಿಂದ ಹೊರಗೆ ಬಿಡೋದು. ಇದನ್ನ ಒಂದು ರೌಂಡ್ ಆಫ್ ನಾಡಿ ಶುದ್ಧಿ ಅಂತ ಹೇಳ್ತೀವಿ. ಇದರ ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಒನ್ ಆಫ್ ದ ಬೆಸ್ಟ್ ಬ್ಯಾಲೆನ್ಸಿಂಗ್ ಪ್ರಾಕ್ಟೀಸ್ ಇದು. ಇವಾಗ ನೀವು ಬಲ ಹುರುಳೆಯಿಂದನೇ ನೀವು ಉಸಿರಾಟ ತಗೊಂಡ್ರೆ ಅದು ಸ್ಟಿಮ್ಯುಲೇಟಿಂಗ್ ಪ್ರಾಕ್ಟೀಸ್, ಸೂರ್ಯನಾಡಿ ಅಂತ ಹೇಳ್ತೀವಿ. ಎಡ ಹೊರಳೆಯಿಂದ ತಗೊಂಡ್ರೆ ಚಂದ್ರನಾಡಿ ಅಥವಾ ರಿಲ್ಯಾಕ್ಸಿಂಗ್ ಪ್ರಾಕ್ಟೀಸ್, ಕೂಲಿಂಗ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಅದೇ ಆಲ್ಟರ್ನೇಟ್ ನಾಸ್ಟ್ರಿಲ್ ನೀವು ಅಲ್ಲಿ ನೋಡಿದಾಗೆ ಅದನ್ನ ಮಾಡಿದ್ರೆ ಒನ್ ಆಫ್ ದ ಬೆಸ್ಟ್ ಬ್ಯಾಲೆನ್ಸಿಂಗ್ ಪ್ರಾಕ್ಟೀಸ್. ಇವಾಗ ನಾವು ನಮ್ಮ ಮೆದುಳಿನಿಂದ ನಮ್ಮ ಇನ್ವಾಲಂಟ್ರಿ ಫಂಕ್ಷನ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂತಿದೆ, ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಸೊ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ನಮ್ಮ ದೇಹನ ಪ್ರಚೋದನೆ ಮಾಡುತ್ತೆ, ಪ್ಯಾರಾಸಿಂಪಥೆಟಿಕ್ ರಿಲ್ಯಾಕ್ಸ್ ಮಾಡುತ್ತೆ. ಸೊ ರೈಟ್ ನಾಸ್ಟ್ರಲ್ ಬ್ರೀದಿಂಗ್ ನೀವು ಮಾಡಿದಾಗ ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ, ವೆರಾಸ್ ನೀವು ಲೆಫ್ಟ್ ನಾಸ್ಟ್ರಲ್ ಮಾಡಿದಾಗ ಪ್ಯಾರಾಸಿಂಪಥೆಟಿಕ್ ಆಕ್ಟಿವೇಟ್ ಆಗುತ್ತೆ. ಹಾಗಾಗಿ ಈ ಪ್ರಾಕ್ಟೀಸಸ್ ವೆರಿ ಸಿಂಪಲ್ ಮಾಡೋದಕ್ಕೆ, ಪ್ರಾಣಾಯಾಮದ ಅರ್ಥ ಮಾಡ್ಕೊಂಡು ಮಾಡೋದಕ್ಕೆ, ಅದನ್ನ ಯಾರು ಬೇಕಿದ್ರೂ ಮಾಡ್ಬೋದು, ಅದಕ್ಕೇನು ಲಿಮಿಟೇಷನ್ ಇಲ್ಲ. ಆಸನಗಳ ವಿಷಯಕ್ಕೆ ಬಂದಾಗ ನಾವು ಜನರಲಿ ಫಿಸಿಯಲಾಜಿಕಲ್ ಕಂಡೀಷನ್ ನೋಡಿ ಹೇಳಬೇಕು ಅಂತ ಹೇಳಿದ್ರೆ 8 ವರ್ಷದ ಮೇಲಿನ ಮಕ್ಕಳು ಎಲ್ಲ ಪ್ರಾಕ್ಟೀಸಸ್ನ ಮಾಡ್ಬೋದು. ಯಾಕೆಂದ್ರೆ ದೇಹ ಬೆಳವಣಿಗೆಯ ಒಂದು ಸ್ಥಿತಿಯಲ್ಲಿರುತ್ತೆ, ಹಂತದಲ್ಲಿರುತ್ತೆ. ಆವಾಗ ಏನಾಗುತ್ತೆ, ಈ ಕೆಲವು ಮಕ್ಕಳನ್ನ ತಂದೆ ತಾಯಿ ಇರಬಹುದು ಅಥವಾ ಅವರ ಶಿಕ್ಷಕರಿರ್ಬೋದು, ತುಂಬಾ ಕಡಿಮೆ ವಯಸ್ಸಿನಲ್ಲೇ ಅವ್ರನ್ನ ವಿಶೇಷವಾದಂಥ ಆಸನಗಳು ಮಾಡಿಸೋಕೋಗಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿರೋ ಪ್ರತೀತಿಗಳು ಬೇಕಾದಷ್ಟಿದೆ. ಹಾಗಾಗಿ ಮಿನಿಮಮ್ 8 ವರ್ಷ, ಅದು ಅಲ್ಲಿಂದ ಸ್ವಲ್ಪ ಸೇಫ್ಟಿ ವಿಷಯ ಚೆನ್ನಾಗಿರುತ್ತೆ ಅಂತ. ಅಲ್ಲಿ ಬಿಟ್ಟರೆ ಎಷ್ಟನೇ ವಯಸ್ಸವರೆಗೂ ಮಾಡ್ಬೋದು ಅಂತ ಕೇಳಿದ್ರೆ ಯಾರು ಬೇಕಿದ್ರೂ ಮಾಡ್ಬೋದು, ಅದಕ್ಕೊಂದು ಯಾವುದೇ ಲಿಮಿಟೇಷನ್ ಇಲ್ಲ. ನಾನು ನನ್ನ ಒಂದು ಡಾಕ್ಟರಲ್ ಸ್ಟಡಿ ಮಾಡಬೇಕಿದ್ರೆ ವಯೋವೃದ್ಧರ ಮೇಲೆ ಕೆಲಸ ಮಾಡ್ತಾ ಇದ್ದೆ. ಆವಾಗ ಒಬ್ಬರು 96 ವರ್ಷ ಅವ್ರಿಗೆ, ಅವರು ಪ್ರಥಮ ಬಾರಿ ಯೋಗ ಮಾಡಿದ್ರು ಅವ್ರ ಜೀವನದಲ್ಲಿ 96 ವರ್ಷದಲ್ಲಿ. ಸೊ ಹಾಗಾಗಿ ಯಾರು ಮಾಡಬೇಕು ಅನ್ನೋದಕ್ಕಿಂತಲೂ ಏನು ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಯಾವ ಪ್ರಾಕ್ಟೀಸಸ್ ಇವ್ರು ಮಾಡ್ಬೋದು, ಯಾವ ವಯಸ್ಸಲ್ಲಿ ಯಾವ ಪ್ರಾಕ್ಟೀಸ್ ಮಾಡ್ಬೋದು ಅನ್ನೋದು ವೆರಿ ಇಂಪಾರ್ಟೆಂಟು. ಸೊ ನೀವು ಹೇಳ್ದಂಗೆ ಅಲ್ಲಿ ಸೇತುಬಂಧಾಸನ ಇರ್ಬೋದು, ಪಾದಹಸ್ತಾಸನ ಇರ್ಬೋದು, ಈ ಥರ ಆಸನಗಳು ಒಂದು ವಯೋವೃದ್ಧರು ಮತ್ತು ಇವ್ರನ್ನ ಬಿಟ್ಟರೆ ಯಾರು ಬೇಕಿದ್ರೂ ಪ್ರಾಕ್ಟೀಸ್ ಮಾಡಿ ಒಂದಷ್ಟು ದಿನಗಳಾದ್ಮೇಲೆ ಅದನ್ನ ಮಾಸ್ಟರಿ ಪಡೀಬಹುದು. ಸೊ ಅದನ್ನ ಮಾಡೋದ್ರಲ್ಲಿ ಏನೂ ತೊಂದರೆ ಇರೋದಿಲ್ಲ ಅವರಿಗೆ. ಡಾಕ್ಟ್ರೆ, ನೀವು ಅವಾಗಲೇ ತುಳಸಿ ಬಗ್ಗೆ ಮಾತಾಡ್ತಿದ್ರಿ, ದಾಲ್ಚಿನ್ನಿ ಬಗ್ಗೆ ಮಾತಾಡ್ತಿದ್ರಿ. ಆಯುರ್ವೇದ ಅಂದ ತಕ್ಷಣ ನಮ್ಮ ಮುಂದೆ ನಿಂತಕ್ಕಂಥದ್ದು ಗಿಡಮೂಲಿಕೆ ಅಂತ. ಅವರೇನು ಬಿಡಪ್ಪ ಹಳಲೇಕಾಯಿ ಪಂಡಿತರು ಅಂತ ಹಿಂದೆಲ್ಲ ಆಡ್ಕೊಳ್ತಕ್ಕಂಥದ್ದು. ಆದರೆ ಆಯುರ್ವೇದದ ಮಹತ್ವ ಇವಾಗ ಜನಕ್ಕೆ ಅರ್ಥವಾಗ್ತಾ ಇದೆ. ಅದು ತತ್ಕ್ಷಣಕ್ಕೆ ನಿಮಗೆ ಪರಿಹಾರವನ್ನು ಕೊಡದೇ ಇದ್ರೂ ಕೂಡ ದೀರ್ಘಕಾಲದಲ್ಲಿ ಅದರಿಂದ ಉಪಯೋಗ ಇದೆ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಅಲೋಪತಿಯ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸ್ತಾರೆ, ಏನಕ್ಕೆ ಅದು ಸುಗಮವಾಗಿ ಎಲ್ರಿಗೂ ಸಿಗ್ತಕ್ಕಂಥದ್ದು ಅಂತ. ಈಗ ಗಿಡಮೂಲಿಕೆಗಳ ಪ್ರಾಬಲ್ಯ ಏನು, ಅಥವಾ ಗಿಡಮೂಲಿಕೆಗಳು ನಮ್ಮ ಬದುಕಿಗೆ ಎಷ್ಟು ಮುಖ್ಯ ಆಗುತ್ತೆ? ಇವಾಗ ಸೊಪ್ಪನ್ನು ತಿನ್ನೋದಾಗ್ಬೋದು, ಅಥವಾ ನೀವು ಹೇಳ್ತಾ ಇದ್ರಿ ಇವಾಗ ಬೇವಿನ ಎಲೆಯನ್ನು ಕೆಲವು ತಿಂತಕ್ಕಂಥ ಒಂದು ಅಭ್ಯಾಸವನ್ನು ಮಾಡ್ಕೊಂಡಿರ್ತಾರೆ. ಆದರೆ ಹೆಚ್ಚು ಬೇವಿನ ಎಲೆ ತಿನ್ನೋದ್ರಿಂದ ಅಪಾಯ ಇದೆ ಅಂತಕ್ಕಂಥ ಅಭಿಪ್ರಾಯಗಳು ಕೂಡ ಇದೆ. ಹೀಗಾಗಿ ಆಯುರ್ವೇದದಲ್ಲಿ ಗಿಡಮೂಲಿಕೆಗಳ ಪಾತ್ರ ಅತ್ಯಂತ ಮಹತ್ವವಾಗಿರುತ್ತೆ. ಈ ಗಿಡಮೂಲಿಕೆಗಳು ಮತ್ತು ಯೋಗ ಯಾವ ರೀತಿ ನಮಗೆ ಸಹಕಾರಿಯಾಗುತ್ತೆ ಅಂತ? ಆಯುರ್ವೇದ ಅಂದ್ರೆ ಬರೀ ಗಿಡಮೂಲಿಕೆ ಒಂದೇ ಅಲ್ಲ, ಇದರಲ್ಲಿ ಕಾಷ್ಟಯೋಗ, ರಸಯೋಗ ಮತ್ತು ಪಂಚಕರ್ಮ ಚಿಕಿತ್ಸೆ ಈ ಮೂರು ಇನ್ವಾಲ್ವ್ ಆಗಿದೆ. ಜೊತೆಗೆ ಯೋಗ ಕೂಡ ಆಯುರ್ವೇದದ ಒಂದು ಭಾಗವಾಗಿ ತಗೋಬಹುದು. ನಾವು ಇವಾಗ ಜನರೆಲ್ಲ ಏನೋ ಒಂದು ಮಿಸ್ಕನ್ಸೆಪ್ಷನ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಬರೀ ನಾವು ಕಷಾಯ ಕೊಡ್ತೀವಿ, ಒಗ್ರು ಇರುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ, ಆಮೇಲೆ ತಗೊಂಡಿದ ತಕ್ಷಣ ಕಾಯಿಲೆ ವಾಸಿ ಹೋಗ್ಬಿಡಲ್ಲ, ದೀರ್ಘವಾಗಿ ತಗೋಬೇಕು, 6 ತಿಂಗಳು ತಗೋಬೇಕು ಅಂತ ಏನೇನೋ ಮಿಸ್ಅಸಂಪ್ಷನ್ಸ್ ಇಟ್ಕೊಂಡಿದ್ದಾರೆ. ಆದ್ರೆ ಈ ತರ ಇಲ್ಲ. ಈಗ ರಸೌಷಧ ಪ್ರಿಪರೇಷನ್ ಕೆಲವೊಂದು ರೋಗಕ್ಕೆ ತಕ್ಷಣವಾದ ಪರಿಣಾಮವನ್ನು ಕೊಡುತ್ತೆ, ಆದ್ರೆ ಇಷ್ಟೇ ಪ್ರಮಾಣದಲ್ಲಿ ಇಂಥ ರೋಗಿಲೆ ಅಂತ ನೋಡಿ ಡಯಾಗ್ನೋಸ್ ಮಾಡಿ ಕರೆಕ್ಟಾಗಿ ಕೊಡ ಅಂತ ಡಾಕ್ಟರ್ ಹತ್ರ ಹೋದ್ರೆ ಖಂಡಿತವಾಗ್ಲೂ ಆಯುರ್ವೇದ ಒಂದು ದೀರ್ಘಕಾಲದ ಔಷಧಿ ಅಂತ ಅನ್ನಿಸ್ಕೊಳ್ಳಲ್ಲ.
ನೀವಿನ್ನು ಕಷಾಯದ ಬಗ್ಗೆ ಹೇಳ್ತಾ ಇದ್ರಿ. ಈ ಕಷಾಯ ಪ್ರಿಪರೇಷನ್ ನಮ್ಮ ಪೂರ್ವಿಕರು ಅವರ ಒಂದು ದಿನನಿತ್ಯ ಜೀವನದಲ್ಲೇ ಎಲ್ಲಾ ರೀತಿಯಾದ ವನ ಅಂದ್ರೆ ಗ್ರೀನ್ ಲೀವ್ಸ್ ಇಂದ ಮಾಡಿ ಅವರ ಒಂದು ಆಹಾರ ಪದ್ಧತಿಲೇ ಅಳವಡಿಸ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಅವ್ರಿಗೆ ರೋಗ ರುಜಿನಿಗಳು ಪದೇ ಪದೇ ಕಾಯಿಲೆ ಬೀಳೋ ಅಂಥದ್ದು ಇರ್ತಾ ಇರ್ಲಿಲ್ಲ. ಮತ್ತೆ ಅವರ ಆಯುನೂ ಸಹ ತುಂಬಾ ಜಾಸ್ತಿ ಇರ್ತಾ ಇತ್ತು. ಈಗ ಅದನ್ನೆಲ್ಲ ನಾವು ಒಂದೊಂದೇ ಅಲೋಪತಿ ಪದ್ಧತಿಗೆ ಹೋದ್ಮೇಲೆ ಅದನ್ನ ಮರಿತಾ ಹೋಗ್ತಾ ಇದೀವಿ. ಮತ್ತೆ ಆ ಒಂದು ಪದ್ಧತಿನ ನಮಗೆ ಹೇಗೆ ಮಾಡ್ಬೇಕು ಅನ್ನೋದೇ ತಿಳಿತಾ ಇಲ್ಲ. ಅದನ್ನ ಅಲೋಪತಿ ಅದು ತಪ್ಪು ಅಂತ ಹೇಳ್ತಿಲ್ಲ, ಖಂಡಿತವಾಗ್ಲೂ ಅವರವರ ವೈದ್ಯ ಪದ್ಧತಿಗೆ ಅದು ಸರಿಯಾಗಿ ಹೋಗ್ತಾರೆ. ಇವಾಗ ಸುಗಮವಾಗಿ ಸಿಗರುತ್ತೆ, ನಮ್ಗದು ಇದಿರುತ್ತೆ, ತಕ್ಷಣಕ್ಕೆ ರೋಗ ಶಮನವಾಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ನಮ್ಮ ಮುಖ್ಯವಾಗಿ ಯಾವುದೋ ಒಂದು ಔಷಧಿ ತಗೊಂಡ್ರೆ ತಲೆನೋವು ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರುತ್ತೆ. ಯಾವುದೋ ಒಂದು ಮಾತ್ರೆ ತಗೊಂಡ್ರೆ ಜ್ವರ ಕಡಿಮೆ ಆಗುತ್ತೆ ಅಂತ ಗೊತ್ತಿರುತ್ತೆ. ಆದ್ರೆ ಆಯುರ್ವೇದದಲ್ಲಿ ಆ ರೀತಿಯ ಪರಿಕಲ್ಪನೆಗಳು, ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ. ಈಗ ನಾವು ನಾಗರತ್ನ ಮೇಡಮ್ ಅವರು ಮಾತಾಡ್ಸೋಣ. ನಾಗರತ್ನ ಮೇಡಮ್ ಅವರೇ, ಯೋಗ ಅಂತಕ್ಕಂಥದ್ದು ಬಹಳ ಸುದೀರ್ಘವಾಗಿರ್ತಕ್ಕಂಥದ್ದು. ನಮ್ಮ ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಳ್ಳಿಕ್ಕೆ ಮತ್ತು ನಮ್ಮ ಆರೋಗ್ಯವನ್ನು ವರ್ಧನೆ ಮಾಡ್ಕೊಳ್ಳಿಕ್ಕೆ ಇದು ಅತ್ಯಂತ ಅತ್ಯಗತ್ಯ ಅಂತ ಹೇಳಿದ್ರಿ. ನೀವು ಯೋಗವನ್ನ ಚಿಕಿತ್ಸಾ ವಿಧಾನವಾಗಿ ನೀವೊಂದು ಅಧ್ಯಯನವನ್ನು ಮಾಡ್ತಾ ಇದ್ದೀರಿ. ಯೋಗದಿಂದ ಯಾವ ಯಾವ ಕಾಯಿಲೆಗಳನ್ನ ನಾವು ಪರಿಹರಿಸಬಹುದು ಅಂತ ನಿಮ್ಗನ್ಸುತ್ತೆ? ಅಂದ್ರೆ ದೀರ್ಘಕಾಲೀನವಾಗಿರತಕ್ಕಂಥ ಸಮಸ್ಯೆಗಳಿಗೆ ಯೋಗ ಹೇಗೆ ಪರಿಹಾರವಾಗತ್ತೆ ಅಂತ? ನಾವು ಸುಮಾರು 1975ನೇ ಇಸ್ವಿಯಿಂದ ಇದ್ರ ಬಗ್ಗೆ ಸಂಶೋಧನೆ ನಡೆಸ್ತಾ ಇದ್ದೀವಿ. ನಮ್ಮ ಪ್ರಥಮ ಪಬ್ಲಿಕೇಶನ್ ಬ್ರಿಟಿಷ್ ಮೆಡಿಕಲ್ ಜರ್ನಲ್ ಅಲ್ಲಿ 1985ರಲ್ಲಿ ಪಬ್ಲಿಷ್ ಮಾಡಿದ್ವಿ. 5 ವರ್ಷ ಫಾಲೋ ಅಪ್ ಮಾಡಿದ್ವಿ ಆಸ್ಮಾ ಪೇಷಂಟ್ಗಳನ್ನ. ಅವ್ರು ಇವಾಗ್ಲೂ ಬರ್ತಾ ಇರ್ತಾರೆ. ನಮ್ಗೆ ಆಸ್ಮಾ ಇತ್ತು ಅನ್ನೋದು ಅವ್ರಿಗೆ ಮರ್ತೋಗಿತ್ತು. ನಮ್ಮ ಟೀಚರ್ಸ್ ಆಗಿದ್ದಾರೆ. ಏನೋ ಒಂಚೂರು ನೆಗಡಿ ತೊಂದರೆ ಇದೆ ಅಂತ ಕೇಳಿದಾಗ ನಾನು, ನಿಮ್ಗೆ ಆಸ್ಮಾ ಇತ್ತೇನ್ರಿ, ಯಾಕೆ ಮರ್ತೋಯ್ತಾ? ನಾನು ದಿನಕ್ಕೆ 10 ಮಾತ್ರೆ ತಗೋತಾ ಇದ್ದಿದ್ದು, ದಿನ ನೀವೇ ನಂಗೆ ಇಂಜೆಕ್ಷನ್ ಕೊಡ್ತಾ ಇದ್ರಿ, ನನ್ಗೆ ಇವಾಗ ಆಸ್ಮಾ ಮರ್ತೋಗಿ, ನನಗೂ ಮರ್ತೋಗಿದೆ ನಿಮ್ಗೂ ಮರ್ತೋಗಿದೆ ಅಂತ ಹೇಳ್ತಾರೆ. ಹಾಗೆ ಆಸ್ಮಾ ತೊಂದರೆ ಇರ್ಬೋದು. ಶುಗರ್ ಕಾಯಿಲೆಯವರಂತೂ ಬೇಕಾದಷ್ಟು ಜನ ರೆಗ್ಯುಲರ್ ಆಗಿ ಯೋಗ ಮಾಡಿ ಔಷಧಗಳನ್ನ ನಿಲ್ಲಿಸಿದ್ದಾರೆ. ನಮ್ಮಲ್ಲಿ ಇನ್ಸುಲಿನ್ ಬಿಡುಗಡೆ ಮಾಡಬೇಕು ಅಂತಾನೆ ಸುಮಾರು ಜನ ಬಂದು ಅಡ್ಮಿಟ್ ಆಗ್ತಾರೆ. ಮತ್ತೆ BPಗಂತೂ ತುಂಬಾ ಉಪಯೋಗ. ಕ್ಯಾನ್ಸರ್ ಕಾಯಿಲೆಲಿ ನಮ್ಮ ಕ್ಯಾಂಪಸ್ಸಲ್ಲೇ ಇವಾಗ ಇಬ್ಬರಿದ್ದಾರೆ ಅಡ್ವಾನ್ಸ್ ಕ್ಯಾನ್ಸರ್ ಇದ್ದವರು. ಅವ್ರಿವಾಗ ಅವ್ರ ಡಾಕ್ಟ್ರೇ ಆಶ್ಚರ್ಯಪಡ್ತಾರೆ. ಮನೆ ದಿವಸ ಒಬ್ರು ಮನು ಅಂತ ಡೆಲ್ಲಿಯಿಂದ ಬಂದಿದ್ದ ಪೇಷಂಟು, ಅವ್ರಿಗೆ 1 ವರ್ಷ ಆಗೋಗಿದೆ, ನೀವು ಆಸ್ಪತ್ರೆಗೆ ರಿಪೋರ್ಟ್ ಮಾಡ್ಕೊಳಕ್ ಬಂದಿರಲಿಲ್ಲ, ಅದಕ್ಕೋಸ್ಕರ ಅವ್ರು ಅನ್ಕೊಂಡ್ರು ಇವ್ರು ತೀರ್ಕೊಂಡ್ಬಿಟ್ಟಿದ್ದಾರೆ, ಯಾಕೆಂದ್ರೆ 4th ಸ್ಟೇಜಲ್ಲಿ ಇದ್ರು ಅಂದ್ಬಿಟ್ಟು ಫೋನ್ ಬಂತು. ಮನು ಅವರ ಡೆತ್ ಡೇಟ್ ಏನು ಅಂತ. ಇಲ್ಲ ಸರ್, ನಾನು ಇಲ್ಲಿಂದಾನೇ ಮಾತಾಡ್ತಿದ್ದೀನಿ, ಭೂಲೋಕದಿಂದಾನೆ, ಸ್ವರ್ಗಲೋಕದಿಂದ ಮಾತಾಡ್ತಾ ಇಲ್ಲ ನಾನು ಅಂತ ಇವರು ಉತ್ತರ ಕೊಟ್ರು. ಹಾಗೆ ಮನೋಬಲ ಅತ್ಯುತ್ತಮ ಪರಿಣಾಮಕಾರಿ. ಅದನ್ನ ಸರಿಯಾದ ರೀತಿಯಲ್ಲಿ ಆಯ್ದ ಅಭ್ಯಾಸಗಳ ಮೂಲಕ, ವಿಶೇಷ ಅಭ್ಯಾಸಗಳ ಮೂಲಕ, ಒಬ್ರು ತಜ್ಞರ ಮೂಲಕ ಪಡೆದಾಗ ತುಂಬಾ ನಮ್ಮಲ್ಲಿ ನಾಗರತ್ನ ಅವರೇ, ನೀವು ಮನೋಬಲದ ಬಗ್ಗೆ ಮಾತಾಡ್ತಾ ಇದ್ರಿ. ನಮ್ಮಲ್ಲಿ ಒಂದು ಗಾದೆ ಇದೆ, ಮನೋರೋಗಕ್ಕೆ ಮದ್ದಿಲ್ಲ ಅಂತ. ಈಗ ಮನಸ್ಸಿನ ಮೇಲೆ ಇರತಕ್ಕಂತಹ ಕಾಯಿಲೆಗಳಿಗೆ ಯೋಗ ಯಾವ ರೀತಿ ಮದ್ದನ್ನ ಕೊಡುತ್ತೆ ಅಂತ ನಿಮ್ಗನ್ಸುತ್ತೆ? ನಿಮ್ಮನ್ಸ್ ಇವಾಗ ಯೋಗ ಡಿಪಾರ್ಟ್ಮೆಂಟ್ ತುಂಬಾ ಪಾಪ್ಯುಲರ್ ಆಗಿ ಹೋಗ್ತಾ ಇದೆ ಸರ್. ಸ್ಕಿಜೋಫ್ರೀನಿಯಾ ಪೇಷಂಟ್ಸ್ಗೆ ಯೋಗ ಮಾಡೋದ್ರಿಂದ ಹೇಗೆ ಔಷಧೋಪಚಾರಗಳ ಅವಶ್ಯಕತೆ ಕಡಿಮೆ ಆಗುತ್ತೆ ಮತ್ತು ಅವರು ಕಾರ್ಯಶೀಲರಾಗ್ತಾರೆ ಅಂತ. ಸ್ಕಿಜೋಫ್ರೀನಿಯಾಗ ಏನಾಗಿದೆ ಅಂದ್ರೆ, ಈ ರಿಯಲ್ ಪ್ರಾಪರ್ ಹುಚ್ಚು ಅಂತೀವಲ್ವಾ, ಅದೇ ಸ್ಕಿಜೋಫ್ರೀನಿಯಾ ಅವಳಿಗೆ. ಅವ್ರಿಗೆ ಏನಾಗ್ತಾ ಇತ್ತು, ಔಷಧ ತಗೋತಾರೆ, ಮಂಕ ಕೂತಿರ್ತಾರೆ ಮನೆಯಲ್ಲಿ, ಸಿಗರೇಟ್ ಸೇದೋದು, ಟಿವಿ ನೋಡ್ಕೊಳ್ಳೋದು, ಅಮ್ಮನ ಮೇಲೆ ಜೋರ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಇಂಥದ್ದು ನೆಗೆಟಿವ್ ಸಿಂಪ್ಟಮ್ಸ್ ಆಫ್ ಸ್ಕಿಜೋಫ್ರೀನಿಯಾ ಅಂತೀವಿ. ಅದನ್ನು ಕೂಡ ಸಂಪೂರ್ಣ ನಿವಾರಣೆ ಮಾಡಿ ಅವರನ್ನ ಕಾರ್ಯದಲ್ಲಿ ತೊಡಗಿಸಿ ಕಾರ್ಯಶೀಲರನ್ನ ಮಾಡುವ ಒಂದು ಪ್ರಾಣ ಶಕ್ತಿಯನ್ನ ಕೊಡುತ್ತೆ ಅಂತ ಯೋಗ ಡಿಪಾರ್ಟ್ಮೆಂಟ್ ಈಗ ತುಂಬಾ ಪಾಪ್ಯುಲರ್ ಆಗೋಗಿದೆ. ಎಲ್ಲಾ ಡಿಪಾರ್ಟ್ಮೆಂಟ್ ನಿಮ್ಮಾನ್ಸ್ನವ್ರು ಯೋಗಕ್ಕೆ ಬರ್ತಾ ಇದ್ದಾರೆ. ಮನೋರೋಗಕ್ಕೂ ಕೂಡ ಯೋಗ ತುಂಬಾ ಸಹಾಯ ಆಗುತ್ತೆ. ಆಂಗ್ಸೈಟಿ, ಡಿಪ್ರೆಷನ್ ಇದಂತೂ ಪ್ರತಿನಿತ್ಯದ ತೊಂದರೆ ನಾವು ನೋಡೋದು ತುಂಬಾ ಉಪಯೋಗ ಆಗುತ್ತೆ ಸರ್. ಈ ಯೋಗಾಭ್ಯಾಸದಿಂದ ಬೆನ್ನಿನ ಮೂಳೆಗಳಿಗೆ ಚೈತನ್ಯ ಬರುತ್ತೆ ಅಂತಕ್ಕಂಥದ್ದು ಒಂದು ಮಾತಿದೆ ಡಾಕ್ಟ್ರೆ, ಇದ್ರ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇನ್ಫ್ಯಾಕ್ಟ್ ನೀವು ಯಾವುದೇ ಆಸನ ನೋಡಿ ಸರ್, ಎಲ್ಲದ್ರೊಳಗೂ ಆಗ್ತಾ ಇರೋದೇ ಬೆನ್ನಿನ ಮೂಳೆಗಳನ್ನ ಬಗ್ಸೋದು, ಮುಂದೆ ಬಗ್ಸೋದು, ಹಿಂದೆ ಬಗ್ಸೋದು, ಪಕ್ಕಕ್ಕೆ ತಿರುಗಿಸೋದು, ಹಿಂದಕ್ಕೆ ತಿರುಗಿಸೋದು. ಇದರಿಂದ ಏನಾಗುತ್ತೆ, ಬೆನ್ನು ಮೂಳೆಗಳಲ್ಲಿ ಆಸ್ಟಿಯೋಪೊರೋಸಿಸ್ ಆಗೋದನ್ನು ತಡಿಬೋದು, ಡಿಸ್ಪ್ರೊಲ್ಯಾಪ್ಸ್ ಆಗೋದನ್ನು ತಡಿಬೋದು, ಮತ್ತೆ ಮಾಂಸಖಂಡಗಳನ್ನು ಸ್ಟ್ರಾಂಗ್ ಆಗಿ ಇಟ್ಕೋಬಹುದು. ನಾವು ಕೂತ್ಕೊಂಡು ಕೆಲಸ ಮಾಡೋ ಸ್ವಭಾವದವರಾದ್ರಿಂದ ಬೆನ್ನಿನ ಮಾಂಸಖಂಡಗಳು ಸ್ಟ್ರಾಂಗ್ ಆಗಿಲ್ಲದೆ ಇದ್ರೆ
ಯಾವತ್ತಾರು ಡಿಸ್ಕ್ ಪ್ರೊಲ್ಯಾಪ್ಸ್ ಆಗ್ಬೋದು. ಅದಕ್ಕೆ ನಮ್ಮಲ್ಲಿ ಡಿಸ್ಕ್ ಪ್ರೊಲ್ಯಾಪ್ಸ್ ಇರೋ ಪೇಷಂಟ್ಗಳು ಆಪರೇಷನ್ ಅವಾಯ್ಡ್ ಮಾಡಬೇಕು ಅಂತಾನೆ ಯೋಗಕ್ಕೆ ಬರ್ತಾರೆ, ಬಂದು ತುಂಬಾ ಉಪಯೋಗ ಪಡ್ಕೊಂಡು ಇವಾಗ 30-40 ವರ್ಷದವರೆಗೆಲ್ಲ ಇವಾಗ ಮಂಡಿಯ ನೋವು, ಸೊಂದು ನೋವುಗಳು, ಜಾಯಿಂಟ್ ಪೇನ್ಗಳು ಅಂತ ಬರ್ತಾ ಇದೆ. ಅದಕ್ಕೆ ಹೇಗೆ ಪರಿಹಾರವಾಗತ್ತೆ ಅಂತ ಮತ್ತೆ ಮಾತಾಡೋಣ. ಅದಕ್ಕೆ ಮುಂಚೆ ನಾನು ನಿಮ್ಮ ಹತ್ರ ಮಂಜುನಾಥ್ ಅವರೇ ಕೇಳಬೇಕು. ಯೋಗದ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ರು. ಯೋಗದಿಂದ ನಮಗೆ ಇಷ್ಟ ಸಾಧನೆಗಳಿದೆ. ಯೋಗದವನ್ನು ನಿರಂತರವಾಗಿ ಅಭ್ಯಾಸ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಯೋಗ ಇರ್ಬೋದು ಅಥವಾ ನಮಗೆ ಯಾವುದೇ ಶರೀರಕ್ಕೆ ಕೊಡ್ತಕ್ಕಂಥ ವ್ಯಾಯಾಮ ಇರ್ಬೋದು, ಅದು ನಮ್ಮ ದೇಹವನ್ನು ಸದೃಢಗೊಳಿಸುತ್ತೆ ಅನ್ನೋದ್ರಲ್ಲಿ ಸಂಶಯ ಏನಿಲ್ಲ. ಆದರೆ ಅದಕ್ಕೆಲ್ಲ ಒಂದು ವೈಜ್ಞಾನಿಕವಾದ ನೆಲೆಗಟ್ಟಿನಲ್ಲಿ ನಾವು ಮಾಡಬೇಕು. ಯಾವುದು ಅತಿಯಾದರೂ ವಿಷವಾಗತ್ತೆ, ಕಡಿಮೆ ಆದರೂ ವಿಷವಾಗತ್ತೆ. ಕೆಲವರು ಒಂದು ತಪ್ಪು ಕಲ್ಪನೆ ಇದೆ. ನಾವು ಯೋಗವನ್ನು ಮಾಡಿಬಿಟ್ಟು ಬಿಟ್ಟುಬಿಟ್ರೆ ನಾವು ತುಂಬ ದಪ್ಪ ಆಗ್ಬಿಡ್ತೀವಿ, ಸ್ಥೂಲಕಾಯರಾಗ್ಬಿಡ್ತೀವಿ. ಯೋಗ ಒಂದ್ಸಾರಿ ಶುರು ಮಾಡಿದ್ರೆ ನಿರಂತರವಾಗಿ ಮಾಡ್ತಾನೆ ಇರಬೇಕು, ಯೋಗವನ್ನು ಮಧ್ಯಕ್ಕೆ ನಿಲ್ಸಕ್ಕೆ ಬರೋದಿಲ್ಲ ಅಂತ. ಇವಾಗ ನಾಳೆ ಒಂದು ಅಂತಾರಾಷ್ಟ್ರೀಯ ಯೋಗ ದಿನ ಇದೆ. ನಾವೆಲ್ಲ ಯೋಗದ ಬಗ್ಗೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನೋಡ್ತೀವಿ. ನನಗೆ ಒಂದು ಪ್ರಚೋದನೆ ಸಿಗತ್ತೆ, ನಾಳೆಯಿಂದ ನಾನು ಯೋಗ ಮಾಡಬೇಕು ಅಂತ. ಹೇಗೆ ಮಾಡಬೇಕು, ಏನು ಮಾಡಬೇಕು? ಮೊದಲನೇದಾಗಿ ಓಂಕಾರ ಏನು ಯೋಗಕ್ಕೆ? ನೀವು ಹೇಳಿದ್ದು ಕರೆಕ್ಟು. ಈ ಬೇಸಿಕ್ ಕ್ವಶನ್ ಏನು ಬರುತ್ತೆ ಅಂತ ಹೇಳಿದ್ರೆ, ಯೋಗ ಮಾಡೋದ್ರಿಂದ ಬೆನಿಫಿಟ್ಸ್ ಇದೆ, ಯೋಗ ನಿಲ್ಲಿಸೋದ್ರಿಂದ ತೊಂದರೆಗಳಿದೆಯಾ? ಇದನ್ನ ನಾವು ಯಾವುದಕ್ಕೆ ಕಂಪೇರ್ ಮಾಡ್ತೀವಿ ಜನರಲಿ ಅಂದರೆ ಜಿಮ್ಗೆ ಹೋಗೋದು. ಸೊ ಇವಾಗ ಕೆಲವರು ಜಿಮ್ಗೆ ಹೋಗಿ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ತಾರೆ. ವರ್ಕೌಟ್ ಮಾಡಿ ಇದು ಇನಿಷಿಯಲಿ ನೀವು ಹೇಳ್ದಂಗೆ ಒಂದು ಎಂಥೂಸಿಯಾಸಮ್ ಇರುತ್ತೆ ಅವರಿಗೆ. ಬರ್ತಾ 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 ಅದು ಯಾವಾಗ ಒಂದು ಸ್ವಲ್ಪ ಪ್ರತಿದಿನ ಮಾಡೋದಕ್ಕೆ ಒಂದು ಉತ್ಸಾಹ ಕಮ್ಮಿ ಆಗುತ್ತೋ ಆವಾಗ ಬಿಡಬೇಕು ಅನ್ಸುತ್ತೆ. ಬಿಟ್ಟಿದ ತಕ್ಷಣ ನೀವು ಹೇಳ್ದಂಗೆ ಅವರು ತೂಕ ಜಾಸ್ತಿ ಆಗೋದು, ಕೆಲವು ಬೇರೆ ಸಮಸ್ಯೆಗಳು ಬರೋದು ಎಲ್ಲ ಅಬ್ಸರ್ವ್ ಮಾಡ್ತಾರೆ. ಅದೇ ರೀತಿ ಯೋಗದಿಂದಾನೂ ಆಗಬಹುದು ಅಂತ ಜನ ತಿಳ್ಕೊಂಡಿದ್ದಾರೆ. ಅನ್ಫಾರ್ಚುನೇಟ್ಲಿ ಅದು ನಿಜ ಅಲ್ಲ. ಯೋಗವನ್ನು ಸರಿಯಾಗಿ ಮಾಡಿದ್ರೆ ಅದು ಫೈನಲಿ ನೀವು ಮಾಡಿದ ಮೇಲೆ ನಿಮ್ಮ ದೇಹವನ್ನು ಸಂಪೂರ್ಣ ರಿಲ್ಯಾಕ್ಸೇಷನ್ ಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತೆ. ಅದು ಪ್ರಚೋದಿಸಲ್ಲ. ಅದೇ ನೀವು ಎಕ್ಸಸೈಸ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ದೇಹದ ಮೆಟಬಾಲಿಕ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಕಂಟಿನ್ಯೂಸ್ ಆಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅದನ್ನು ಮೀಟ್ ಮಾಡೋದಕ್ಕೆ ಜಾಸ್ತಿ ತಿನ್ನಬೇಕು ಅನ್ಸುತ್ತೆ. ಜಾಸ್ತಿ ತಿಂದು ಅದನ್ನು ಖರ್ಚು ಮಾಡಲಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಸೇರಬೇಕಲ್ಲ. ಸೊ ಮಧ್ಯಪ್ರದೇಶದಲ್ಲಿ ಜನರಲಿ ಸೇರ್ಕೊಳ್ಳುತ್ತದೆ ಹೋಗಿ, ಅಂದರೆ ನಮ್ಮ ದೇಹದಲ್ಲಿ. ಸೊ ಹಾಗಾಗಿ ಯೋಗಕ್ಕೆ ಬಂದರೆ ಈ ಆಕ್ಸಿಜನ್ ಕನ್ಸಂಪ್ಷನ್ ಅಂತ ಏನು ಹೇಳ್ತೀವಿ, ಮೆಟಬಾಲಿಕ್ ಪ್ರೋಸೆಸ್, ಬೇಕಾದಷ್ಟು ಸೈಂಟಿಫಿಕ್ ಸ್ಟಡೀಸ್ ಮಾಡಿದೆ. ಯೋಗ ಮಾಡೋದ್ರಿಂದ ಇದು ಸಂಪೂರ್ಣವಾಗಿ ಕಮ್ಮಿ ಆಗುತ್ತೆ. ನಿಮ್ಮ ದೇಹಕ್ಕಿರೋ ರಿಕ್ವೈರ್ಮೆಂಟೇ ಕಮ್ಮಿ ಆಗುತ್ತೆ ಮೆಟಬಾಲಿಕ್ ಪ್ರೋಸೆಸಸ್ ಅಲ್ಲಿ ಅಂತ. ಎರಡನೇದು, ಬೇರೆ ಬೇರೆ ಕ್ರಿಯೆಗಳಿದೆ. ನೀವು ಓಂಕಾರದ ಬಗ್ಗೆ ಮಾತಾಡ್ತಾ ಇದ್ರಿ. ನಾವು ಓಂಕಾರ ಚಾಂಟಿಂಗ್ ಮಾಡ್ಬೋದು, ಪ್ರಾಣಾಯಾಮ ಮಾಡ್ಬೋದು, ಯಾವುದೇ ಮಾಡಿದ್ರು ಒಂದು ಕಾಮನಾಲಿಟಿನ ಅಬ್ಸರ್ವ್ ಮಾಡ್ತೀವಿ. ನಾನು ಇಲ್ಲಿ ಕೇಳಿದ ಓಂಕಾರ ಅಂತ ಹೇಳಿದ್ರೆ, ಇವಾಗ ನಾಳೆಯಿಂದ ನಾನು ಯೋಗ ಮಾಡಬೇಕು ಅಂತ ನನಗೆ ಅನ್ಸುತ್ತೆ. ನಾನು ಯಾವ ರೀತಿ ಆರಂಭ ಮಾಡಬೇಕು ಅಂತ ಸಿಂಪಲ್ ವೇ ಹೇಳಬೇಕು ಅಂತ ಹೇಳಿದ್ರೆ, ನೀವು ನಿಮ್ಮ ದೇಹದಲ್ಲಿ ನಿಮಗೆ ಎಲ್ಲೆಲ್ಲ ನಿಮಗೆ ಜಾಯಿಂಟ್ಸ್ ಕಾಣಿಸುತ್ತೆ, ನಿಮಗೆ ಅನ್ಸುತ್ತೆ ನನ್ನ ದೇಹದಲ್ಲಿ ಇಂಥ ಕಡೆ ಜಾಯಿಂಟ್ ಇದೆ ಅಂತ, ಅದನ್ನ ಸಡಿಲ ಮಾಡೋದು ಒಂದು ಫಸ್ಟ್ ಪ್ರೋಸೆಸ್. ಓಕೆ, ಜಾಯಿಂಟ್ ಲೂಸನಿಂಗ್, ಶಿಥಿಲೀಕರಣ ಅಂತ ಏನು ಹೇಳ್ತೀವಿ, ಅಲ್ಲಿಂದ ಪ್ರಾರಂಭ ಮಾಡಬೇಕು. ನಾವು ಜಾಯಿಂಟ್ ಲೂಸನಿಂಗ್ ಮತ್ತೆ ಮಸಲ್ ಸ್ಟ್ರೆಚಿಂಗ್ ಮಾಡದಿರ ಯಾವುದೇ ಆಸನಗಳು ಏನೇ ಮಾಡೋಕೆ ಹೋದರೂ ನಮ್ಮ ಜೊತೆ ಕೋಆಪರೇಟ್ ಮಾಡಲ್ಲ. ಆವಾಗ ನೀವು ತಲೆಯನ್ನ ಮೊಣಕಾಲಿಗೆ ತಗಲಿಸ್ಬೇಕು ಅನ್ನೋದು ಆಸೆ ನಿಮಗೆ, ಬಟ್ ಅದಕ್ಕೆ ತುಂಬಾ ವೈರತ್ವ ಬೆಳೆದ್ಬಿಡುತ್ತೆ. ಅದು ಬಾ ಅನ್ನತ್ತೆ, ಇದು ಹೋಗಲ್ಲ ಹತ್ರಕ್ಕೆ. ಸೊ ಹಾಗಾಗಿ ಈ ಸಮಸ್ಯೆ ತುಂಬಾ ಜಾಸ್ತಿ ಆಗುತ್ತೆ ವಿನಃ ನೀವು ಪ್ರಿಪೇರ್ ಮಾಡದಿರ ಇದ್ರೆ. ಸೊ ಹಾಗಾಗಿ ಸಿಂಪಲ್ ಆಗಿ ಲೂಸನಿಂಗ್ ಎಕ್ಸಸೈಸ್. ಅದಾದ್ಮೇಲೆ ಕೆಲವು ಮೂಮೆಂಟ್ ಜೊತೆನಲ್ಲಿ ಬ್ರೀದಿಂಗ್ ಮಾಡೋದು. ಇವಾಗ ಹ್ಯಾಂಡ್ಸ್ ಇನ್ ಅಂಡ್ ಔಟ್ ಬ್ರೀದಿಂಗ್ ಅಂತ ಹೇಳ್ತೀವಿ. ಉಸಿರನ್ನ ತಗೊಳ್ತಾ ಕೈಗಳನ್ನು ಅಗಲ ಮಾಡೋದು, ಉಸಿರನ್ನ ಬಿಡ್ತಾ ಕೈಗಳನ್ನ ಮುಂದೆ ತರೋದು. ಇದೇನಾಗುತ್ತೆ, ಲೂಸನಿಂಗೂ ಮಾಡುತ್ತೆ, ಉಸಿರಾಟನೂ ಕ್ರಮನ ಬದಲಾಯಿಸುತ್ತೆ. ಅದೇ ರೀತಿ ಮುಂದಕ್ಕೆ ಬಗ್ಗೋದು, ಹಿಂದಕ್ಕೆ ಬಗ್ಗೋದು. ಸೊ ನಾನು ಜಾಯಿಂಟ್ ಲೂಸನಿಂಗ್ ಅಂತ ಹೇಳದ್ನಲ್ಲ, ಆಸನಗಳಲ್ಲೂ ಇದೇ ಇರೋದು. ನೀವು ನಿಮ್ಮ ದೇಹನ ಯಾವ್ಯಾವ ರೀತಿಯಲ್ಲಿ ಬೆಂಡ್ ಮಾಡ್ಬೋದು, ಎಲ್ಲ ಆಸನಗಳು ಅದರ ಬೇಸಿಸಲ್ಲೇ ಮಾಡಿರೋದು, ಯಾವುದು ವಿಶೇಷವಾದಂಥದ್ದಿಲ್ಲ. ಹಾಗಾಗಿ ತುಂಬ ಸಿಂಪಲ್ ಆಗಿ ಮಾಡ್ಬೋದು, ಜಾಸ್ತಿ ಯೋಚನೆ ಮಾಡ್ಬೋದು. ಇನ್ನೊಂದು ಕ್ವಶನ್ ಕೇಳ್ತಾರೆ, ಉಸಿರಾಟ ಹೇಗೆ ಮಾಡೋದು, ನಾನು ಈ ಆಸನಗಳು ಮಾಡಬೇಕಿದ್ರೆ, ಮುಂದಕ್ಕೆ ಬಗ್ಬೇಕಿದ್ರೆ ನಾನು ಉಸಿರು ಬಿಡಬೇಕಾ, ಹಿಂದಕ್ಕೆ ಬಗ್ಬೇಕಿದ್ರೆ ಉಸಿರು ತಗೋಬೇಕಾ ಏನು ಅಂತ. ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ, ನೀವು ನಿಮ್ಮ ದೇಹಕ್ಕೆ ಬಿಟ್ಟುಬಿಟ್ರೆ ಇದನ್ನ ಅದು ತಂತಾನೆ ಮಾಡುತ್ತೆ. ಓಕೆ, ನೀವು ಜಾಸ್ತಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ನಾನು ಯಾವಾಗ ಏನು ಮಾಡಬೇಕು ಅಂತ. ಯಾಕೆಂದ್ರೆ ನೀವು ಮುಂದಕ್ಕೆ ಬಗ್ತಾ ಇದ್ದಂಗೆ ನಿಮ್ಮ ಚೆಸ್ಟ್ ಸ್ಕ್ವೀಸ್ ಆಗುತ್ತೆ, ಲಂಗ್ಸ್ ಸ್ಕ್ವೀಸ್ ಆಗುತ್ತೆ,
ಆವಾಗ ಉಸಿರು ತಂತಾನೆ ಹೊರಗಡೆಗೆ ಬರುತ್ತೆ. ಸಹಜ ಪ್ರಕ್ರಿಯೆ ಸಹಜ ಪ್ರಕ್ರಿಯೆ. ಹಿಂದೆ ಉಲ್ಟಾಗುತ್ತೆ. ನಮ್ಗೆ ಈಗ ಯೋಗ ಮತ್ತೆ ಆಯುರ್ವೇದ ಎರಡು ಒಂದೇ ಭಾಗವಾಗಿ ನಾವು ಪರಿಗಣಿಸಬೇಕು ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ರಿ. ನಮ್ಮಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಆಹಾರ ಪದ್ಧತಿ. ಇವತ್ತು ಬಹಳಷ್ಟು ಜನಕ್ಕೆ ಆಹಾರ ಪದ್ಧತಿಯಿಂದ ಮತ್ತೆ ಒತ್ತಡದಿಂದ ಅವರಿಗೆ ಅಸಿಡಿಟಿ ಮತ್ತೆ ಅಜೀರ್ಣ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಯೋಗ ಅಂತಕ್ಕಂಥದ್ದು ಅವ್ರಿಗೆ ಹೇಗೆ ಸಹಕಾರಿಯಾಗುತ್ತೆ, ಅವ್ರ ಜೊತೆಗೆ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಇವ್ರು ಹೇಳ್ದಂಗೆ ಯೋಗ ಅನ್ನೋದು ನಾವು ದೇಹದಂಡನೆ ಒಂದು ಅಂಗ ತಗೊಂಡ್ರೆ ಅದರಲ್ಲಿ ನಮ್ಮ ಜಾಠರಾಗ್ನಿಯನ್ನ ಉತ್ತೇಜನ ಮಾಡೋ ಅಂತ ಕೆಲವೊಂದು ಆಸನಗಳಿದೆ. ಪವನ ಮುಕ್ತಾಸನ ಅಂತ, ಮತ್ತೆ ಸೇತುಬಂಧಾಸನ ಏನು ತೋರಿಸಿದ್ರು ಅದು ಕೂಡ ನಮ್ಮ ಜಾಠರಾಗ್ನಿಯನ್ನ ಉತ್ತೇಜನ ಮಾಡುತ್ತೆ. ಇದು ಮಾಡಿದಾಗ ನಮಗೆ ಅಪಟೈಟ್ ಇನ್ಕ್ರೀಸ್ ಆಗಿ ನಾವು ಆಹಾರ ತಗೋತೀವಿ. ಹಾಗಂತ ನಾವು ಏನೇನೋ ಆಹಾರ ತಗೊಳಕ್ ಆಗಲ್ಲ. ಇದನ್ನ ಆಯುರ್ವೇದ ಪದ್ಧತಿಯಲ್ಲಿ ಜಂಕ್ ಫುಡ್ ಬಗ್ಗೆ ಮಾತಾಡ್ತಾ ಇದ್ರು ನಾಗರತ್ನ ಮೇಡಮ್ ಅವರಾಗಲೇ. ಈ ಜಂಕ್ ಫುಡ್ ನಮ್ಮಲ್ಲಿ ಏನಾಗೋಗಿದೆ ಅಂತ ಹೇಳಿದ್ರೆ, ಮನೆಯಲ್ಲಿ ಮಾಡಿರತಕ್ಕಂಥ ಆಹಾರಗಳಿಗಿಂತ ಹೆಚ್ಚಾಗಿ ಹೊರಗಡೆ ಪಿಜ್ಜಾ ಬರ್ಗರ್ಗಳಿಗೆ ಹೆಚ್ಚು ಒಲವನ್ನು ಕೊಡ್ತಕ್ಕಂಥ ಮಕ್ಕಳಿದ್ದಾರೆ. ನಾನು 3 ವೈಟ್ಸ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. 3 ಬಿಳಿಯ ಪದಾರ್ಥಗಳನ್ನು ನಾವು ವರ್ಜ್ಯ ಮಾಡಿದ್ರೆ ಅಥವಾ ಅತಿ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಿದ್ರೆ ಖಂಡಿತವಾಗಿ ನಮ್ಮ ಆರೋಗ್ಯ ಇಷ್ಟರ ಮಟ್ಟಿಗೆ ಹದಗೆಡಲ್ಲ. ಯಾವ್ದ್ಯಾವ್ದು ಅಂದ್ರೆ ಸಕ್ಕರೆ, ಉಪ್ಪು ಮತ್ತು ಮೈದಾ. ಈ 3 ವೈಟ್ಸ್, ಈ 3ನ ನಮ್ಮ ಆರೋಗ್ಯದಲ್ಲಿ ಜಾಸ್ತಿ ಬಳಸ್ತಾ ಇದೀವಿ ಇವಾಗ. ಈಗ ಬರ್ಗರ್ ಅಂತ ತಗೊಳ್ಳಿ, ಅದರಲ್ಲಿ ಮೈದಾನೆ. ಆಮೇಲೆ ಯಾವ್ದಾರ ಒಂದು ಐಸ್ ಕ್ರೀಮ್ ತಗೊಳ್ಳಿ, ಅದರಲ್ಲಿ ಸಕ್ಕರೆ. ಆಮೇಲೆ ಉಪ್ಪಿನ ಪ್ರಮಾಣ, ನಾಲ್ಗೆ ರುಚಿ ಬೇಕು ಅಂತ ಉಪ್ಪು ಜಾಸ್ತಿ ಹಾಕೋತೀವಿ. ಈ 3 ಬಿಳಿಯ ಪದಾರ್ಥಗಳನ್ನು ನಾವು ಯಾವಾಗ ಒಂದು ನಿಯಂತ್ರಣದಲ್ಲಿ ಬಳಸ್ತೀವಿ, ಖಂಡಿತ ನಾವು ಎಲ್ಲಾ ರೀತಿಯಾದ ಕಾಯಿಲೆಗಳನ್ನ ದೂರ ಇಡ್ಬೋದು ಅಂತ ಹೇಳ್ತೀನಿ. ಸರಿ, ನಾನು ಒಂದೇ ಒಂದು ವಿಷಯ ಆಡ್ ಮಾಡೋಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾವು ಪ್ರಕೃತಿ ಚಿಕಿತ್ಸೆನಲ್ಲಿ ಆಹಾರ ಪದ್ಧತಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತೆ. ಅಫ್ಕೋರ್ಸ್ ಆಯುರ್ವೇದದಲ್ಲಿ ಅದೊಂದು ಜೀವನ ಶೈಲಿಯಾಗೆ ಅದನ್ನ ತಂದಿದೆ. ಹೌದು. ಇಲ್ಲಿ ನೀವು ಡಾಕ್ಟರ್ ನಾಗರತ್ನ ಅವ್ರಿಗೆ ಈ ಕ್ವಶನ್ ಕೇಳಲಿಲ್ಲ. ಅವ್ರು ಕೇಳಿದ್ರೆ ಅವ್ರು ಒಂದೇ ಒಂದು ಉತ್ತರ ಕೊಡೋದು, ಏನು ನೀವು ಆಹಾರ ತಿನ್ಬೇಕು ಅಂತ ಹೇಳಿದ್ರೆ ಅವ್ರು ಟಿ ಅಂತ ಹೇಳ್ತಾರೆ. ಅವ್ರನ್ನ ಕೇಳೋಣ ಇಲ್ಲಿ. ನಾಗರತ್ನ ಮೇಡಮ್ ಅವರ ನಮಸ್ಕಾರ. ಈಗ ಇಲ್ಲಿ ಮಂಜುನಾಥ್ ಅವ್ರು ಹೇಳ್ತಾ ಇದ್ರು 3 ಟಿ ಬಗ್ಗೆ ಮಾತಾಡ್ತೀರಿ ಅಂತ. ನಾವು ಯಾವ ರೀತಿ ಆಹಾರವನ್ನು ತಗೋಬೇಕು, ಯೋಗಕ್ಕೂ ಆಹಾರಕ್ಕೂ ಹೇಗಿಲ್ಲ ನಂಟಿದೆ ಅಂತ? ಟಿ ತಟ್ಟೆ ತುಂಬಾ ತರಕಾರಿ. ತಟ್ಟೆ ತುಂಬಾ ತರಕಾರಿ. ಓಕೆ. ಅನ್ನ ಬಡಿಸ್ಕೊಳ್ಳೋ ಕಡೆ ತರಕಾರಿ ಬಡಿಸ್ಕೊಳ್ಳೋ ಕಡೆ ಅನ್ನ. ತರಕಾರಿಯಲ್ಲಿ ಎಲ್ಲ ಹಸಿರು ತರಕಾರಿಗಳನ್ನ ಹೆಚ್ಚು ಪ್ರಮಾಣ. ಒಂದ್ಸಲ ರಾ ಫುಡ್, ಒಂದ್ಸಲ ಸೂಪು, ಒಂದ್ಸಲ ಬಾಯ್ಲ್ಡ್ ವೆಜಿಟೇಬಲ್. ತಟ್ಟೆ ತುಂಬಾ. ಮಿಕ್ಕಿದೆಲ್ಲ ಸೆಕೆಂಡ್ರಿ ಐಟಮ್ಸ್. ಅವಾಗ ಒಂಚೂರು ಬರ್ಗರು ಅದು ಇದು ಈ ಕಡೆ ಆ ಕಡೆ ಮನೇಲಿ ಮಾಡಿರೋದು ತಿಂದ್ರೂ ಏನೂ ಹಾನಿ ಆಗಲ್ಲ. ಒಂದೇ ಒಂದು ಸಿಂಪಲ್ ರೂಲು ಸರ್, ಏನೇ ತಿನ್ನಿ, ಬರ್ಗರಾರು ತಿನ್ನಿ, ಬೋಂಡನಾರು ತಿನ್ನಿ, ಪಿಜ್ಜಾನಾರು ತಿನ್ನಿ, ಮನೇಲಿ ಮಾಡ್ಕೊಂಡು ತಿನ್ನಿ. ಒಳ್ಳೆ ಆರ್ಗ್ಯಾನಿಕ್ ಫುಡ್ ತಗೊಂಬಂದು ಹಿಟ್ಟುಗಳನ್ನ ತಂದು ಮಾಡಿ. ಮೇಡಮ್ ಹೇಳ್ದಾಗೆ ಮೈದಾ ಬೇಡ, ಗೋಧಿ ಹಿಟ್ಟಲ್ಲಿ ಪಿಜ್ಜಾ ಮನೇಲಿ ಮಾಡ್ಕೊಂಡು ತಿನ್ನಿ, ಯಾರು ಬೇಡ ಅಂತಾರೆ. ಮತ್ತೆ ಮನೇಲಿ ಮಾಡಿರೋ ಪನ್ನೀರಿಂದ ಮಾಡಿ, ಮನೇಲಿ ಮಾಡಿರೋ ಬಟರಿಂದ ಮಾಡಿ, ಆರ್ಗ್ಯಾನಿಕ್ ಫುಡ್ಡಿಂದ ಮಾಡಿ. ಮಕ್ಕಳಿಗೆ ಬೇಕೇ ಬೇಕಾಗತ್ತೆ ಬೆಳವಣಿಗೆ ಸಂದರ್ಭದಲ್ಲಿ. ಅದಕ್ಕೆ ಹೇಳಿದ್ದು ಮನೆಯಲ್ಲಿ ಮಾಡಿರೋ ಆಹಾರ, ಫ್ರೆಶ್ ಆಗಿ ಮಾಡಿರೋ ಆಹಾರ, ಟಿ ಇಡ್ಲಿ, ದೋಸೆ, ಉಪ್ಪಿಟ್ಟು, ಚಪಾತಿ, ಬೋಂಡ ಮತ್ತು ಜಾಮೂನು, ಜಿಲೇಬಿ ಎಲ್ಲಾನು ಕೊನೆಯಲ್ಲಿ. ಮೊದಲು ಟಿ. ಖಂಡಿತ ನಿಜ, ಚೆನ್ನಾಗಿ ಹೇಳಿದ್ರಿ. ಈಗ ನಮಗೆ ಕಾಲಾವಕಾಶ ಬಹಳ ಕಡಿಮೆ ಇದೆ. ಈಗ ಬಹಳ ತ್ವರಿತವಾಗಿ ಮುಗಿಸ್ಬೋಣ. ಈಗ ಒಟ್ಟಾರೆಯಾಗಿ ಯೋಗದ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ನಮ್ಮ ಜನಕ್ಕೆ ಏನು ಸಂದೇಶವನ್ನು ಕೊಡ್ಲಿಕ್ಕೆ ನೀವು ಇಷ್ಟಪಡ್ತೀರಿ? ಯೋಗನ ಒಂದು ಜೀವನ ಶೈಲಿ ಆಗಬೇಕು. ಯೋಗ ಅನ್ನೋದು ಬರೀ ಆಸನ ಅಲ್ದಿರ, ಪ್ರಾಣಾಯಾಮ ಅಲ್ದಿರ, ಮೆಡಿಟೇಷನ್ ಅಲ್ದಿರ. ಇವತ್ತು ಪ್ರಪಂಚದಲ್ಲಿ ಏನಾಗ್ಬಿಟ್ಟಿದೆ, ಯೋಗನ ಬೇರೆ ಬೇರೆ ವಿಧಾನಗಳಾಗಿ ಮಾಡಿಬಿಟ್ಟಿದ್ದಾರೆ. ನೀವು ಮೊದಲು ಎಲ್ಲವನ್ನ ಸೇರಿಸೋದು ಯೋಗ ಅಂತ ಹೇಳಿದ್ರಿ. ಬಟ್ ಈಗ ಪ್ರಪಂಚದಲ್ಲಿ ಯೋಗದ ಜೊತೆ ಯಾವ ಒಂದು ಪದಾನ ಸೇರಿಸಿದ್ರೆ ಅದೇ ಒಂದು ಯೋಗ ಆಗೋಗಿದೆ. ಇವಾಗ ಹಾರ್ಟ್ ಯೋಗ ಅಂತಾಗಿದೆ, ಬಿಯರ್ ಯೋಗ ಅಂತಾಗಿದೆ, ಪವರ್ ಯೋಗ ಆಗಿದೆ. ನೀವು ಏನ್ ಹೇಳಿದ್ರೆ ಅದು ಯೋಗ ಆಗಿದೆ. ಅಲ್ಲ, ನಾವು ಮೊನ್ನೆ ಓದ್ತಾ ಇದ್ವಿ ಕುಂಡಲಿನಿ ಯೋಗ ಅಂತ ಇದೆ. 1969 ಸಿಖ್ ಗುರುಗಳೊಬ್ರು ಕುಂಡಲಿನಿ ಯೋಗ ಮಾಡಿದ್ರು. ಅದಕ್ಕೆ ಡೇನ್ ಆರ್ಲಿಶ್ ಅವರು ಈ ಹೃದಯಕ್ಕೆ ಸಂಬಂಧಪಟ್ಟಂತೆ ಯೋಗದ ಬಗ್ಗೆ ಸಂಶೋಧನೆಗಳನ್ನು ಮಾಡಿದ್ದಾರೆ ಅಂತ. ವಿದೇಶಿಯರು ಕೂಡ ಯೋಗದ ಬಗ್ಗೆ ಅಷ್ಟೊಂದು ಆಸಕ್ತಿಯನ್ನು ತೋರ್ತಾ ಇದ್ದಾರೆ. ಇದ್ರೊಳಗೆ ಏನು ಕುಂಡಲಿನಿ ಯೋಗ ಅಂದ್ರೆ ಏನು, ಈ ಹಠಯೋಗ ಅಂದ್ರೆ ಏನು, ಈ ಒಂದು 8 ಯೋಗಗಳ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಅಷ್ಟಾಂಗ ಯೋಗದ ಬಗ್ಗೆ. ಈ ಯೋಗಗಳ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಬೇಸಿಕಲಿ ನಾವು ಭಗವದ್ಗೀತೆಯಲ್ಲಿ ಹೇಳಿದ್ದ ಒಂದು ವಿಧಾನ ಅಂತ ತಗೊಂಡ್ರೆ 4 ಯೋಗಗಳು: ರಾಜಯೋಗ, ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ.
ಬೇರೆ ಎಲ್ಲ ಇದರಿಂದ ಶಾಖೆಗಳು. ಬಂದಿರತಕ್ಕಂಥ ಶಾಖೆಗಳು. ನಾವು ಕುಂಡಲಿನಿ ಯೋಗ ಇರ್ಬೋದು, ಬೇರೆ ಯಾವುದರ ಬಗ್ಗೆ ಮಾತಾಡಿದ್ರು ಅದರ ಶಾಖೆಗಳು. ಈ 4 ಯೋಗಗಳನ್ನು ನಾವು ಸಮಗ್ರವಾಗಿ ಪಾಲಿಸ್ಕೊಂಬಂದ್ರೆ ದೇಹಕ್ಕೆ, ಮನಸ್ಸಿಗೆ ಮತ್ತೆ ಆಧ್ಯಾತ್ಮಿಕತೆಗೆ ಬೇಕಾಗುವಂಥ ಎಲ್ಲಾ ರೀತಿಯ ಅವಶ್ಯಕತೆಗಳು ಪೂರೈಸುತ್ತೆ. ನೀವು ಪಾಶ್ಚಾತ್ಯರ ಬಗ್ಗೆ ಒಂದು ವಿಷಯ ಹೇಳ್ತಾ ಇದ್ರಿ. ಈಗ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಂಶೋಧನೆ ಆಗ್ತಾ ಇರೋದು ಅಮೆರಿಕ ದೇಶದಲ್ಲಿ ಯೋಗದ ಬಗ್ಗೆ. ನಾವು ಯಾವಾಗಲೂ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಹಿತ್ತಲಗಿಡ್ಡ ಮದ್ದಲ್ಲ ಅಂತ ಮೊದಲೇ ಹೇಳಿದ್ರಿ. ಕೆಲವು ಸಲ ನಮ್ಗೆ ಇಷ್ಟನೋ ಇಲ್ವೋ, ಶಂಕದಿಂದ ಬಂದ್ರೇನೆ ತೀರ್ಥ ಅಂತ ಹೇಳ್ತೀವಲ್ಲ, ಹಾಗಾಗಿ ಅಮೆರಿಕದಲ್ಲಿ ಒಂದು ಸಂಶೋಧನೆ ಆಗಿ ನೀವು ಬಲಮೂಗಿನಿಂದ ಉಸಿರಾಡಿದ್ರೆ ಇದಾಗತ್ತೆ ಅಂತ ಹೇಳಿದ್ರೆ, ಇನ್ನೊಂದು 15 ವರ್ಷ 20 ವರ್ಷ ಆದ್ಮೇಲೆ ನಮ್ಮ ದೇಶದಲ್ಲಿ ಮೋಸ್ಟ್ಲಿ ಎಲ್ಲರೂ ಹಿಡ್ಕೊಂಡು ಕುತ್ಕೋತಾರೆ. ಸೊ ಇದು ವ್ಯವಸ್ಥೆ ಈ ರೀತಿ ಇದೆ. ಬಟ್ ಯಾರೇ ರಿಸರ್ಚ್ ಮಾಡಲಿ ಅವರು ತುಂಬಾ ಸಿನ್ಸಿಯರ್. ಬೇರೆ ದೇಶದಲ್ಲಿ ಏನು ರಿಸರ್ಚ್ ಮಾಡ್ತಾರೋ, ಬಟ್ ನಾವು ಅದೇ ರಿಸರ್ಚ್ನ ಸಿನ್ಸಿಯರ್ ಆಗಿ ಮಾಡಿ ಜನಗಳಿಗೆ ಆಗ ಅನುಕೂಲ ಆಗೋಂಗೆ ಮಾಡುತ್ತೋ ಅದು ನಮ್ಮ ಒಂದು ಉದ್ದೇಶ. ನಮ್ಮ ಸಂಸ್ಥಾನ, ಯೂನಿವರ್ಸಿಟಿ ಸಂಪೂರ್ಣವಾಗಿ ಇದನ್ನೇ ಮಾಡ್ಕೊಂಡ್ಬಂದಿದೆ. ಮೇಡಮ್, ನಾಳೆ ಗ್ರಹಣ ಬೇರೆ ಇದೆ. ಗ್ರಹಣದ ಬಗ್ಗೆ ನಾವು ಮಾತಾಡಲೇಬೇಕಾಗತ್ತೆ. ಗ್ರಹಣದಲ್ಲಿ ಸಾಮಾನ್ಯ ಒಂದು ಇದು ಮಾತಿದೆ, ಗ್ರಹಣ ಕಾಲದಲ್ಲಿ ಮತ್ತೆ ಗ್ರಹಣ ಪೂರ್ವದಲ್ಲಿ ಆಹಾರವನ್ನು ಸೇವನೆ ಮಾಡಬಾರ್ದು, ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಆದರೆ ಅದನ್ನು ಒಪ್ಪಲಿಕ್ಕೆ ಕೆಲವರು ತಯಾರೇ ಇಲ್ಲ. ಇದರಲ್ಲಿ ಯಾವುದೇ ವಿಜ್ಞಾನ ಇಲ್ಲ, ಇದೊಂದು ಮೂಢನಂಬಿಕೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇದು ಮೂಢನಂಬಿಕೆ ಅಂತ ಹೇಳಕ್ ಖಂಡಿತ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮ ಭೂಮಿನೇ ತಗೊಂಡ್ರೆ ಅದರಲ್ಲಿ 71% ಭಾಗ ನೀರಿನ ಅಂಶ ಇದೆ. ನಿಮಗ್ ಗೊತ್ತಿರೋ ಹಾಗೆ ಇವಾಗ ಫುಲ್ ಮೂನ್ ಡೇ ಅಂದ್ರೆ ಹುಣ್ಣಿಮೆ ದಿವಸ ಖಂಡಿತವಾಗೂ ಸಮುದ್ರದ ಅಲೆಗಳು ಟೈಟ್ಸ್ ಜಾಸ್ತಿ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ದೇಹ ರಚನೆಯಲ್ಲಿ ಕೂಡ 71% ನೀರಿನ ಅಂಶ ಇದೆ. ರಕ್ತ ಆಗಿರ್ಬೋದು, ಪ್ಲಾಸ್ಮಾ ಆಗಿರ್ಬೋದು, ಇನ್ನು ಕೆಲವೊಂದು ನೀರಿನ ಅಂಶಗಳು ನಮ್ಮ ದೇಹದಲ್ಲಿದೆ. ಹಾಗಾಗಿ ಆ ಒಂದು ರೇಡಿಯೇಷನ್ ಏನಿರುತ್ತೆ ಗ್ರಹಣ ಕಾಲದಲ್ಲಿ ನಮ್ಮ ದೇಹದಲ್ಲಿ ಕೂಡ ಆ ಟೈಡ್ಸ್, ಎಕ್ಸಾಕ್ಟ್ ಆಗಿ ಟೈಡ್ಸ್ ಹೇಳಕ್ಕಾಗಲ್ಲ, ಆ ವೇರಿಯೇಷನ್ ವೈಬ್ರೇಷನ್ಸ್ ಖಂಡಿತ ಇರುತ್ತೆ. ಇದು ನಮ್ಮ ವೇರಿಯೇಷನ್ ಆದಾಗ ಈ ಒಂದು ಕಾಲದಲ್ಲಿ ನಾವು ಆಹಾರ ತಗೊಂಡಾಗ ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಅನಾನುಕೂಲ ಆಗುತ್ತೆ. ಅಜೀರ್ಣ ಆಗ್ಬೋದು, ಈ ಅಜೀರ್ಣದಿಂದ ಬೇರೆ ಎಲ್ಲ ಕಾಯಿಲೆಗಳು ಬರ್ಬೋದು. ಹಾಗಾಗಿ ಈ ಸಮಯದಲ್ಲಿ ಉಪವಾಸ ಮಾಡಕ್ಕೆ ಹೇಳಿರೋದು ನಮ್ಮ ಪೂರ್ವಜರು. ಯಾವುದೇ ಒಂದು ನಮ್ಮ ಪೂರ್ವಿಕರು ಫಾಲೋ ಮಾಡ್ತೀರಾ ಅಂತ ಕ್ರಿಯೆಗಳಾಗಿರ್ಬೋದು, ಯಾವುದಕ್ಕೂ ಒಂದು ವೈಜ್ಞಾನಿಕ ರೂಪ ಇಲ್ದಲೆ ಅವ್ರು ಮಾಡಿಲ್ಲ. ಖಂಡಿತ ಎಲ್ಲದಕ್ಕೂ ಒಂದು ವೈಜ್ಞಾನಿಕ ರೂಪ ಕೊಟ್ಟೆ ಮಾಡಿದ್ದಾರೆ. ಫಾಲೋ ಮಾಡಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಕಟ್ನಿಟ್ಟು ಮಾಡಿ ಮಾಡ್ತಾ ಇದ್ದಾರೆ. ಇಷ್ಟು ಹೊತ್ತು ನಾವು ಯೋಗದ ಬಗ್ಗೆ ಮಾತಾಡ್ತಾ ಇದ್ವಿ, ಆಹಾರ ಪದ್ಧತಿಗಳ ಬಗ್ಗೆ ಮಾತಾಡಿದ್ವಿ, ಯೋಗದ ಬಗ್ಗೆ ಜೊತೆಗೆ ಅದರ ಆಯುರ್ವೇದ ಅದು ಹೇಗೆ ಸಮೀಕರಿಸುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ನಾಗರತ್ನ ಅವರು ಇದ್ರ ಬಗ್ಗೆನೇ ತಾವು ಎಷ್ಟು ಅಧ್ಯಯನಗಳನ್ನು ಮಾಡಿದರೆ, ತಟ್ಟೆ ತುಂಬ ನಾವು ತರಕಾರಿಯನ್ನು ತಿನ್ನೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅಂತಕ್ಕಂಥ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟರು. ನಾನು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಾಗರತ್ನ ಮೇಡಮ್ ಅವರಿಗೆ ಮೊದಲು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್. ಈಗ ನಮ್ಮ ಜೊತೆ ಇಷ್ಟೊತ್ತು ಬಂದು ಹಲವಾರು ಅಮೂಲ್ಯವಾದ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ಡಾಕ್ಟರ್ ಮಂಜುನಾಥ್ ಅವರು ತಮ್ಮ ಯೋಗದ ಸಂಶೋಧನೆಗಳ ವಿಚಾರಗಳನ್ನೆಲ್ಲ ನಮ್ಮ ಮುಂದೆ ಹಂಚಿಕೊಂಡಿದ್ದೀರಿ. ನಿಮಗೂ ಕೂಡ ನಾವು ಧನ್ಯವಾದವನ್ನು ಅರ್ಪಿಸ್ತಿದ್ದೇವೆ. ವೈದ್ಯರಾಗಿ ಬಂದು ಮತ್ತೆ ಯೋಗದ ತರಬೇತುದಾರರಾಗಿ ಯೋಗ ಮತ್ತು ಆಯುರ್ವೇದ ಹೇಗೆ ನಮಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ಕೊಟ್ಟಿರಿ. ಡಾಕ್ಟರ್ ಪವನ ಅವರು ಕೂಡ ನಾವು ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕೊನೆ ಮಾತು ಹೇಳ್ಬೋದಾ? ಹೇಳಿ ಮೇಡಮ್. ಹಿತಾಹಿತಂ ಸುಖಂ ದುಃಖಂ ಆಯುಸ್ತಸ್ಯ ಹಿತಾಹಿತಂ ಮಾನಂ ಚ ತಚ್ಚ ಯತ್ರೋಕ್ತಂ ಆಯುರ್ವೇದ ಸೌಚ್ಯತೆ ಅಂತ ನಮ್ಮ ಚರಕ ಸಂಹಿತೆಯಲ್ಲಿ ಒಂದು ಶ್ಲೋಕ ಇದೆ. ನಮ್ಮ ದೇಹಕ್ಕೆ ಯಾವುದು ಹಿತ, ಯಾವುದು ಅಹಿತ, ಯಾವುದು ಸುಖ, ಯಾವುದು ಅದು ಅವರವರ ದೇಹಕ್ಕೆ ಅವ್ರಿಗೆ ಖಂಡಿತ ಗೊತ್ತಾಗುತ್ತೆ. ಇದನ್ನ ಅವರಾಗೆ ತಿಳ್ಕೊಂಡು ಯೋಗ ಆಗ್ಲಿ, ಆಯುರ್ವೇದ ಪದ್ಧತಿ ಆಗಲಿ ಅಥವಾ ಇತರೆ ಆಹಾರ ಪದ್ಧತಿಗಳಾಗ್ಲಿ ಫಾಲೋ ಮಾಡ್ಕೊಂಡ್ರೆ ಅದಕ್ಕಿಂತ ಒಳ್ಳೇದು ಇನ್ಯಾವುದು ನಮ್ಗೆ ಆರೋಗ್ಯ ಕೊಡಲ್ಲ. ಇದನ್ನ ಎಲ್ಲರೂ ನಮ್ಮ ಭಾರತೀಯರು ನಮ್ಮ ಭಾರತೀಯ ಸಂಸ್ಕೃತಿಯಾದ ಆಯುರ್ವೇದ ಮತ್ತು ಯೋಗನ ಫಾಲೋ ಮಾಡಿ ಎಲ್ಲರೂ ಆರೋಗ್ಯವಾಗಿರ್ಲಿ ಅಂತ ಹಾರೈಸ್ತೀನಿ. ವೀಕ್ಷಕರೇ, ಇಷ್ಟು ಹೊತ್ತು ನಾವು ಯೋಗದ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಇಡೀ ಜಗತ್ತು ಆಚರಿಸ್ತಾ ಇದೆ. 21ನೇ ತಾರೀಕು ಜೂನ್, ಅವತ್ತು ದೀರ್ಘ ಹಗಲಿರ್ತಕ್ಕಂತಹ ದಿನ. ನಾವು ನೀವೆಲ್ಲ ಯೋಗವನ್ನು ನಮ್ಮ ಬದುಕಿನ ಒಂದು ಭಾಗ ಮಾಡ್ಕೊಳ್ಳೋಣ, ಎಲ್ಲರೂ ಆರೋಗ್ಯವಾಗಿರೋಣ. ಇಡೀ ಜಗತ್ತನ್ನೇ ಕಾಡ್ತಾ ಇರ್ತಕ್ಕಂಥ ಮಹಾಮಾರಿ ಕೊರೋನಾವನ್ನು ಮೆಟ್ಟಿ ನಿಲ್ಲಲಿಕ್ಕೆ ನಮ್ಮಲ್ಲಿ ಒಂದು ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ಳೋಣ. ಎಲ್ಲರೂ ಸುಖವಾಗಿರಿ, ಕ್ಷೇಮವಾಗಿರಿ. ಮಾಸ್ಕ್ ಅನ್ನು ಧರಿಸದೆ ಮನೆಯಿಂದ ಹೊರಗೆ ಬರಬೇಡಿ. ನಿಮ್ಮ ಆರೋಗ್ಯದ ಜೊತೆಗೆ ಇಡೀ ಜಗತ್ತಿನ ಆರೋಗ್ಯ, ನಿಮ್ಮ ಸ್ನೇಹಿತರ ಆರೋಗ್ಯ, ಕುಟುಂಬದ ಆರೋಗ್ಯ, ಸಮಾಜದ ಸ್ವಾಸ್ಥ್ಯದ ಬಗ್ಗೆ ನೀವೆಲ್ಲರೂ ಗಮನ ಹರಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.
बच्चों से वो प्यार करते, रोते को हंसाते। जो डर को भी डराते, वायरस दोस्त वो कहलाते, वायरस दोस्त कहलाते हैं। जीवन की हर लड़ाई तन और मन के सहारे ही लड़ी जाती है। जब हमारा तन और मन स्वस्थ होगा तभी हम शारीरिक रोग, मानसिक तनाव और हर किस्म के वायरस से लड़ पाएंगे। और इसके लिए हमारे पास है सबसे कारगर हथियार, योग। तो आइए 21 जून को इस अंतर्राष्ट्रीय योग दिवस से एक नई शुरुआत करें। योग करें और स्वस्थ रहें।